ಆತ್ಮೀಯ SSLC ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ ಉಚಿತ ಆನ್ಲೈನ್ ಕ್ಲಾಸ್ಗಳಿಗೆ ಸ್ವಾಗತ. ಹಾಗೆಯೇ ಎಕ್ಸಾಮ್ಸ್ಗಳು ಸಮೀಪ ಬರ್ತಾ ಇವೆ. ನಿಮ್ಮ ಶಾಲೆಗಳಲ್ಲಿ ಸರಣಿ ಪರೀಕ್ಷೆಗಳು ನಡೀತಾ ಇದೆ. ಪ್ರಿಪ್ರೇಟರಿ ಪೂರ್ವ ತಯಾರಿ, ಪೂರ್ವ ಸಿದ್ಧತಾ ಪರೀಕ್ಷೆಗಳು ಕೂಡ ನಡೀತವೆ. ಅದಕ್ಕೋಸ್ಕರ ಈ ಟೈಮ್ನಲ್ಲಿ ನಿಮ್ಮ ಅಭ್ಯಾಸದ ಕ್ರಮ ತುಂಬ ಮುಖ್ಯವಾಗುತ್ತೆ. ಆ ನಿಟ್ಟಿನಲ್ಲಿ ನಾವು ಈ ಕ್ಲಾಸ್ಗಳಲ್ಲಿ ಏನೆಲ್ಲ ಡಿಸ್ಕಸ್ ಮಾಡ್ತಾ ಇದ್ದೀವಿ ಇವು ಕೂಡ ನಿಮ್ಮ ಪರೀಕ್ಷೆಗೆ ಡೆಫಿನೆಟ್ಲಿ ಹೆಲ್ಪ್ ಮಾಡ್ತಾವು. ಕ್ಲಾಸ್ಗಳನ್ನು ಸರಿಯಾಗಿ ಅಟೆಂಡ್ ಆಗ್ರಿ, ಇದರ ಒಂದು ಉಪಯೋಗವನ್ನು ತಗೊಳ್ರಿ. CV ರಾಮನ್ PU ಸೈನ್ಸ್ ಆ್ಯಂಡ್ ಕಾಮರ್ಸ್ ಕಾಲೇಜ್ ಧಾರವಾಡದವರು ಈ ಒಂದು ಉಚಿತ ಆನ್ಲೈನ್ ಕ್ಲಾಸ್ಗಳನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಅವರ ಒಂದು ಯೂಟ್ಯೂಬ್ ಚಾನಲ್ಲು ಕೂಡ ಇದೆ. ಆ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಓಕೆನಾ? ಸೊ ಹಾಗಿದ್ರೆ ವಿದ್ಯಾರ್ಥಿಗಳೇ, ರಾಸಾಯನಿಕ ಶಾಸ್ತ್ರದಲ್ಲಿ ಅಂದರೆ ಕೆಮಿಸ್ಟ್ರಿ ಒಳಗಡೆ ನಾನಿವತ್ತು ಏನಪ್ಪ ಅಂತಂದ್ರೆ ಕನ್ನಡ ಮೀಡಿಯಂ ಮತ್ತು ಇಂಗ್ಲಿಷ್ ಮೀಡಿಯಂ ಇಬ್ಬರನ್ನೂ ಕೂಡ ಗಮನದಲ್ಲಿ ಇಟ್ಕೊಂಡು ಏನು ಮಾಡ್ತೀನಿ, ಈ ಕ್ಲಾಸನ್ನು ಮಾಡ್ತೀನಿ. ಯಾಕಂದ್ರೆ ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳು ಕೂಡ ಈ ಪಾಠವನ್ನು ಹೇಳ್ರಿ ಅಂತ ಕೇಳಿದ್ದಾರೆ. ಸೊ ದ್ಯಾಟ್ ಐ ವಿಲ್ ಮ್ಯಾನೇಜ್ ಬೋತ್. ಓಕೆನಾ? ಸೊ ಕೆಮಿಸ್ಟ್ರಿ ಒಳಗಡೆ, ರಸಾಯನಶಾಸ್ತ್ರದೊಳಗೆ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಅಂತದ. ಸೊ ಈ ಪಾಠದೊಳಗೆ ಏನೇನ್ ಬರ್ತಾವು, ಇಲ್ಲಿ ಒಂದು ಆಕ್ಚುಲಿ ಏನಪ್ಪಾ ಅಂತಂದ್ರೆ PDF ನೋಟ್ಸ್ ಅದ. ಇಲ್ಲಿ ನೋಟ್ಸ್ ಅನ್ನ ಇಟ್ಕೊಳ್ಳುವ ಉದ್ದೇಶ ಏನಂದ್ರೆ ಇದು ಕೇವಲ ಪಾಯಿಂಟ್ಸ್ ಗಳನ್ನಷ್ಟ ಹೊಂದಿಲ್ಲ, ಅದರ ಮೇಲೆ ಏನಪ್ಪಾ ಅಂತಂದ್ರೆ ಕ್ವಶನ್ ಆನ್ಸರ್ಸ್ ಅದಾವ್ರಿ. ಇಲ್ಲಿ ಪ್ರಶ್ನೋತ್ತರಗಳದಾವು. 1 ಮಾರ್ಕ್ಸಿನು, 2 ಮಾರ್ಕ್ಸಿನು, 3 ಮಾರ್ಕ್ಸಿನು, ಯಾವ ತರ ಕೇಳ್ತಾರ, ಯಾವ ಇಂಪಾರ್ಟೆಂಟ್ ಅದಾವು, ಅದಕ್ಕೋಸ್ಕರ ಈ PDF ಫೈಲ್ ಹೊರತು ಇದರಲ್ಲಿರುವುದನ್ನಷ್ಟ ಹೇಳ್ತಾ ಇಲ್ಲ ನಾವು. ಇದು ನಿಮ್ಮ ಸ್ಪಷ್ಟವಾದ ಕಲ್ಪನೆ ಇರಲಿ. ಓಕೆನಾ? ಸೊ ಹಾಗಿದ್ರೆ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಅಂತ ಚಾಪ್ಟರ್ ಏನದಲ್ಲ, ಇದು ಎಕ್ಸಾಮದ ದೃಷ್ಟಿಯಿಂದ ಬಹಳ ಮುಖ್ಯವಾದ ಚಾಪ್ಟರ್. ಇದು ಅಷ್ಟೇ ಅಲ್ಲ, ಎಕ್ಸಾಮಿಗೆ ಅಷ್ಟೇ ಅಲ್ಲ, ನೀವು ಸೈನ್ಸ್ ಸ್ಟೂಡೆಂಟ್ಸ್ಗಳು ಅಂದ್ರೆ ಮುಂದಿನ ಒಂದು ಕೋರ್ಸ್ನಲ್ಲಿ ಸೈನ್ಸ್ ಕೋರ್ಸ್ ಅನ್ನು ತಗೊಳ್ಳೋರಿದ್ರೆ ಈ ಚಾಪ್ಟರ್ ಅನ್ನು ಬಹಳ ಇಂಪಾರ್ಟೆಂಟ್ ಆಗಿ ತಿಳ್ಕೋಬೇಕು. ಫಾರ್ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್, ಲಿಸನ್ ಕೇರ್ಫುಲಿ. ಕಾರ್ಬನ್ ಅಂಡ್ ಇಟ್ಸ್ ಕಂಪೌಂಡ್ is very important chapter in chemistry part. Why? Because the whole chemistry subject is classified or divided based on this carbon, right? ರಸಾಯನ ಶಾಸ್ತ್ರವನ್ನು ನಾವು 2 ಭಾಗವಾಗಿ ಅಧ್ಯಯನ ಮಾಡ್ತೀವಿ. ಒಂದು ಸಾವಯವ ರಸಾಯನ ಶಾಸ್ತ್ರ ಅಂತ ಕರಿತೀವಿ, ಇನ್ನೊಂದು ನಿರವಯವ ರಸಾಯನ ಶಾಸ್ತ್ರ ಅಂತ ಕರಿತೀವಿ. ಇಡೀ ರಸಾಯನ ಶಾಸ್ತ್ರವನ್ನ 2 ಭಾಗಗಳಲ್ಲಿ ಸ್ಟಡಿ ಮಾಡ್ತೀವಿ. ಇವನ್ನ 2 ಯಾವುದರ ಮೇಲೆ ಭಾಗ ಮಾಡಿದ್ದಾರೆ ಅಂದ್ರೆ ಇದೇ ಕಾರ್ಬನ್ನಿನ ಮೇಲಿನ ಭಾಗ ಮಾಡಿದ್ದಾರೆ. ಇದನ್ನ ನಾವು ಇಂಗ್ಲಿಷ್ ನೊಳಗೆ ಆರ್ಗ್ಯಾನಿಕ್ ಮತ್ತು ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ಕರಿತೀವಿ. ಸೊ ಇದ್ರ ಬಗ್ಗೆ ಮಾತಾಡೋದಾದ್ರೆ ಬಹಳ ಅದ, ಅದಕ್ಕೆ ನಾನು ನೇರವಾಗಿ ವಿಷಯಕ್ಕೆ ಬರ್ತೀನಿ. ಸೊ ಈ ಪಾಠದೊಳಗೆ ಎಕ್ಸಾಮದ ದೃಷ್ಟಿಯಿಂದ ಏನೆಲ್ಲ ಇಂಪಾರ್ಟೆಂಟು, ಮೊದಲೇದೇನಪ್ಪ ಅಂತಂದ್ರೆ ಕಾರ್ಬನ್ ಧಾತು ಅದಲ್ಲ, ಇದರ ಸಾಮಾನ್ಯ ಗುಣಗಳು ನಿಮಗೆ ಗೊತ್ತಿರಬೇಕು, ಗುಣಲಕ್ಷಣಗಳು ಗೊತ್ತಿರಬೇಕು. ಏನು ಸಾಮಾನ್ಯ ಗುಣಲಕ್ಷಣಗಳು? ಅದರ ಒಂದು ಸಂಕೇತ ಗೊತ್ತಿರಬೇಕು, ಪರಮಾಣು ಸಂಖ್ಯೆ, ರಾಶಿ ಸಂಖ್ಯೆ ಇವೆಲ್ಲ ಗೊತ್ತಿರ್ಬೇಕ್ರಿ. C ಅನ್ನೋದೇನು ಸಂಕೇತ ಆಗುತ್ತೆ, ಇದರ ಪರಮಾಣು ಸಂಖ್ಯೆ ಅಟಾಮಿಕ್ ನಂಬರ್, ಅಟಾಮಿಕ್ ಮಾಸ್ ನಂಬರ್ ಅಂತ 2 ಬರ್ತಾವ. ಪರಮಾಣು ಸಂಖ್ಯೆ ಏನಾಗಿರುತ್ತಾ 6 ಇರುತ್ತೆ. ಪರಮಾಣು ರಾಶಿ ಸಂಖ್ಯೆ ಅಂತ ಬಂದಾಗ ರೈಟ್ ಅದು ಏನಾಗುತ್ತೆ 12 ಆಗುತ್ತೆ. ಇನ್ನ ಎಲೆಕ್ಟ್ರಾನಿಕ್ ವಿನ್ಯಾಸ ಅಂತ ಬಂದಾಗ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂತ ಕರಿತೀವಿ ನಾವು. ಎಲೆಕ್ಟ್ರಾನಿಕ್ ವಿನ್ಯಾಸ ಅಂತ ಬಂದಾಗ 2, 4 ಈ ರೀತಿ ಬರೆಯುವ ಪದ್ಧತಿ ಅದ. ಬಟ್ ನಮ್ಮ ಹಳೆಯ ಸಿಲೆಬಸ್ ಒಳಗೆ ಬಹಳ ಅದ್ಭುತವಾಗಿ ಎಲೆಕ್ಟ್ರಾನಿಕ್ ವಿನ್ಯಾಸದ ಬಗ್ಗೆ ವಿವರಣೆ ಇತ್ತು. ಅದು ಇರಲಿ, ನೀವಿಷ್ಟ ತಿಳ್ಕೊರಿ 2 and 4 ಅಂತ. ಹೌದಾ? ಇಷ್ಟು ಸಾಮಾನ್ಯವಾದ ವಿಷಯಗಳು ಕಾರ್ಬನ್ನಿನ ಬಗ್ಗೆ ಗೊತ್ತಿರಬೇಕು. ಇಲ್ಲಿ ಕಾರ್ಬನ್ ಉಳಿದ ಎಲ್ಲ ಧಾತುಗಳಿಗಿಂತ ವಿಶಿಷ್ಟವಾದ ಧಾತು ಅಂತ ಕರಿತೀವಿ ನಾವು. ಇದನ್ನೇನಂತ ಕರಿತೀವಿ? ವಿಶಿಷ್ಟವಾದ ಧಾತು.
ಯಾಕಿದು ಸ್ಪೆಷಲ್ಲು, ಯಾಕಿದು ಡಿಫ್ರೆಂಟ್ ಇರುತ್ತೆ, ಉಳಿದ ಒಂದು ಇವುಗಳನ್ನ ಕಂಪೇರ್ ಮಾಡಿದ್ರೆ ಕಾರ್ಬನ್ ಯಾಕೆ ಸ್ಪೆಷಲ್ ಆಗುತ್ರಿ ಅಂತಂದ್ರೆ ಇದಕ್ಕೆ ವಿಶೇಷವಾದ ಗುಣಲಕ್ಷಣಗಳ ಬರ್ಲಿಕ್ಕೆ ಕೆಲವು ಕಾರಣಗಳದಾವು. ಯಾವ್ಯಾವು ಕಾರಣಗಳು ಯಾವಪ್ಪ ಅಂದ್ರೆ ಮೊದಲೇದಾಗಿ ಕಾರ್ಬನ್ ಏನದಲ್ರಿ ಅದು ಏನಪ್ಪಾ ಅಂತಂದ್ರೆ ಟೆಟ್ರಾವ್ಯಾಲೆನ್ಸಿ ಗುಣವನ್ನ ಹೊಂದಿದೆ. ಬಹಳ ಇಂಪಾರ್ಟೆಂಟ್ ರೀ ಇದು. ಟೆಟ್ರಾವ್ಯಾಲೆನ್ಸಿ ಗುಣವನ್ನ ಹೊಂದಿದೆ ನಂಬರ್ 1. ಎರಡನೇದು ಏನಪ್ಪಾ ಅಂತಂದ್ರ ಇದು ಕೆಟನೀಕರಣ ಗುಣವನ್ನ ಹೊಂದಿದೆ. ಕೆಟನೀಕರಣ ಗುಣ, ಕೆಟನೇಷನ್, ಹೌದಾ. ಮೂರನೇದ್ದು ಸಮಾಂಗತೆಯ ಗುಣವನ್ನ ಹೊಂದಿದೆ. ಹೀಗೆ ವಿಶಿಷ್ಟವಾದಂತಹ ಗುಣಲಕ್ಷಣಗಳನ್ನ ಹೊಂದಿರುವುದರಿಂದ ಕಾರ್ಬನ್ನು ಮತ್ತು ಅದರ ಸಂಯುಕ್ತಗಳು ಅಂತ ಏನ್ ಕರಿತೀವಲ್ಲ ಅವುಗಳು ಉಳಿದ ಸಂಯುಕ್ತಗಳಿಗಿಂತ, ಉಳಿದ ಧಾತುಗಳಿಗಿಂತ ವಿಶಿಷ್ಟವಾಗಿ ಅದಾವು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಇನ್ನು ಎಕ್ಸಾಮ್ ದೃಷ್ಟಿಯಿಂದ ಇದರಲ್ಲಿ ಯಾವ್ದಾದ್ರೂ ಒಂದನ್ನ ಕೇಳ್ತಾರ. ಸಮಾಂಗತೆ ಅಂದ್ರೇನು, ಕೆಟನೀಕರಣ ಅಂದ್ರೇನು, ಟೆಟ್ರಾವ್ಯಾಲೆನ್ಸಿ ಅಂದ್ರೇನು ಅನ್ನೋದನ್ನ ಕೇಳುವ ಸಂಭವನೀಯತೆ ಇರುತ್ತೆ. ಇವುಗಳನ್ನ ನಾವು ಮುಂದೆ ಚರ್ಚೆ ಮಾಡೋಣ. ಓಕೆ. ಸೊ ಇಲ್ಲೇ ಮತ್ತೊಂದು ಏನಪ್ಪಾ ಅಂತಂದ್ರೆ ಸಹವೆಲೆನ್ಸಿ ಬಂಧ ಅಂತ ಬರುತ್ತೆ. ಏನ್ ಬರುತ್ತ್ರಿ? ಸಹವೆಲೆನ್ಸಿಯ ಬಂಧ. ಸಹವೆಲೆನ್ಸಿಯ ಬಂಧ ಅಂತ ಬರುತ್ತೆ. ರಾಸಾಯನಿಕ ಬಂಧಗಳ ವಿಧಗಳಿವೆ, ಹೌದಾ. ಕೋವ್ಯಾಲೆಂಟ್ ಬಾಂಡ್, ಐಸೋಮರಿಸಮ್, ಕೆಟನೇಷನ್, ಟೆಟ್ರಾವ್ಯಾಲೆನ್ಸ್, ಹೌದಾ. ಸೊ ಸಹವೆಲೆನ್ಸಿಯ ಬಂಧನೂ ಕೂಡ ಇದರಲ್ಲಿ ಬರುತ್ತೆ. ಇದರ ಜೊತೆಗೇನೆ ನಾವು ಇನ್ನೊಂದು ವಿಷಯವನ್ನ ಏನ್ ತಿಳ್ಕೋಬೇಕು ಅಂದ್ರೆ ಇದೇ ಕಾರ್ಬನ್ ಅದಲ್ಲ, ಕಾರ್ಬನ್ನು ಹೈಡ್ರೋಜನ್ಗಳ ಜೊತೆಗೆ ರಾಸಾಯನಿಕ ಬಂಧಕ್ಕೆ ಒಳಪಟ್ಟು ಅಲ್ಲಿ ನಮಗೆ ಸಂಯುಕ್ತಗಳು ಉಂಟಾಗ್ತವು. ಆ ಸಂಯುಕ್ತಗಳಿಗೆ ಹೆಸರು ಏನಪ್ಪಾ ಅಂತಂದ್ರೆ ಹೈಡ್ರೋಕಾರ್ಬನ್ಗಳು ಅಂತ. ಏನಂತ ಹೆಸರು? ಹೈಡ್ರೋಕಾರ್ಬನ್ಗಳು. ವೆರಿ ವೆರಿ ಇಂಪಾರ್ಟೆಂಟ್, ರೈಟ್. ಯಾವಾಗ ಕಾರ್ಬನ್ ಮತ್ತು ಹೈಡ್ರೋಜನ್ ಕೆಮಿಕಲಿ ಬಾಂಡಿಂಗ್ ಆಗ್ತಾವ ನೋಡ್ರಿ, ರಾಸಾಯನಿಕ ಬಂಧವನ್ನ ಉಂಟು ಮಾಡಿ ಸಂಯುಕ್ತಗಳನ್ನ ಉಂಟು ಮಾಡ್ತವಲ್ಲ, ಅವಾಗ ಆ ಸಂಯುಕ್ತಗಳಿಗೆ ಏನಂತ ಕರಿತೀವಿ? ಹೈಡ್ರೋಕಾರ್ಬನ್ಗಳು ಅಂತ ಕರೀತಾರೆ. ಇನ್ನ ಇದ ಪಾಠದೊಳಗನ ಏನಪ್ಪಾ ಅಂತಂದ್ರ ಈ ಕಾರ್ಬನ್ ಸಂಯುಕ್ತಗಳನ್ನ ವರ್ಗೀಕರಣ ಮಾಡ್ತಾರೆ. ಹೇಗೆ ವರ್ಗೀಕರಣ ಮಾಡ್ತಾರ? ನಾನು ಇದನ್ನ ಒಂಥರ ಹೆಂಗ್ ಹೇಳತ್ತೀನಿ ಅಂದ್ರೆ ರಿವಿಷನ್ ತರ ಹೇಳತ್ತೀನಿ, ಬಹಳ ಡಿಟೇಲ್ ಆಗಿ ಹೇಳ್ತಾ ಇಲ್ಲ. ಓಕೆ, ಯಾಕಂದ್ರೆ ನೀವು ಆಲ್ರೆಡಿ ಈ ಚಾಪ್ಟರ್ ಅನ್ನ ಸ್ಕೂಲಲ್ಲಿ ಕಲ್ತಿದ್ದೀರಾ. ನಮ್ಮ ಉದ್ದೇಶ ಏನಂದ್ರೆ ಯಾವ ಕಾನ್ಸೆಪ್ಟ್ಸ್ಗಳು ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟು, ಅವನ್ ಹೇಗೆ ಓದ್ಬೇಕು ಅನ್ನೋದನ್ನ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಓಕೆನಾ? ಸೊ ಹಂಗಂದ್ರೆ ಈ ಹೈಡ್ರೋಕಾರ್ಬನ್ಗಳು ಏನದಾವಲ್ಲ ಇವುಗಳನ್ನ ಮತ್ತೆ ವರ್ಗೀಕರಣ ಮಾಡ್ತೀವಿ ನಾವು. ಹೇಗೆ ವರ್ಗೀಕರಣ ಮಾಡ್ತೀವಿ ಅಂದ್ರೆ ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಾಗಿ ವರ್ಗೀಕರಣ ಮಾಡ್ತೀವಿ. ಹಂಗಂದ್ರೆ ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಅಂದ್ರೆ ಏನು? ಒಂದು ಜೊತೆ ಎಲೆಕ್ಟ್ರಾನ್ಗಳು ಪರಸ್ಪರ ವರ್ಗಾವಣೆಗೊಂಡು, ಹೌದಾ, ಅಲ್ಲಿ ರಾಸಾಯನಿಕ ಬಂಧ ಉಂಟಾದಾಗ ಅದು ಸಿಂಗಲ್ ಬಾಂಡ್ ಅಂತ ಕರಿತೀವಿ. ಹೈಡ್ರೋಕಾರ್ಬನ್ಗಳಂತ ಏನ್ ಕರಿತೀವಲ್ರಿ, ಹೈಡ್ರೋಕಾರ್ಬನ್ಗಳದವಲ್ಲ ಇವುಗಳನ್ನ ನಾವು ಎರಡು ವಿಧಗಳಲ್ಲಿ ಏನ್ ಮಾಡ್ತೀವಿ? ವರ್ಗೀಕರಣ ಮಾಡ್ತೀವಿ. ಏನದು ಅಂದ್ರೆ ಪರ್ಯಾಪ್ತ ಹೈಡ್ರೋಕಾರ್ಬನ್, ಅಪರ್ಯಾಪ್ತ ಹೈಡ್ರೋಕಾರ್ಬನ್. ಇಲ್ಲಿ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ಗುಂಪಿನಲ್ಲಿ ಬರುವಂತಹ ಎಲ್ಲ ಸಂಯುಕ್ತಗಳ ಓವರ್ ಆಲ್ ಆ ಗ್ರೂಪ್ ಏನದಲ್ಲ ಅದಕ್ಕೆ ನಾವೇನಂತ ಕರಿತೀವಿ? ಅಲ್ಕೇನ್ ಅಂತ ಕರಿತೀವಿ. ಅಲ್ಕೇನ್ಗಳು ಅಂತ ಕರಿತೀವಿ. ಇನ್ನ ಅಪರ್ಯಾಪ್ತದಲ್ಲಿ ಮತ್ತೆ ಏನಾಗ್ತೈತ್ರಿ ಅಂದ್ರ ಎರಡು ವಿಧಗಳು ಬರ್ತಾವು, ಎರಡು ಗುಂಪುಗಳು ಬರ್ತಾವ, ಸಂಯುಕ್ತಗಳ ಗುಂಪುಗಳು. ಅವು ಯಾವುವು ಅಂದ್ರ ಅಲ್ಕೀನ್ ಅಂತ ಬರುತ್ತೆ.
ಮತ್ತೆ ಇನ್ನೊಂದು ಏನಂದ್ರೆ ಅಲ್ಕೈನ್ ಅಂತ ಬರುತ್ತೆ. ನೋಡ್ರಿ ಹೆಸರು ಎಷ್ಟು ಚಂದ ಅಲ್ಕೇನ್. ನಾನು ಯಾಕೆ ಒತ್ತಿ ಹೇಳತ್ತೀನಿ ಅಂದ್ರೆ ಈ ಪ್ರೊನೌನ್ಸಿಯೇಷನ್ ಅದಲ್ಲ, ಪ್ರತ್ಯಯಗಳದಾವಲ್ಲ, ಇವು ಬಹಳ ಇಂಪಾರ್ಟೆಂಟ್ ಆಗ್ತಾವ. ಇಲ್ಲಿ ನಾನು ಏನಂತೀನಿ, ಏನಂತ ಕರಿತೀನಿ. ಹುಡುಗರಿಗೆ ಕನ್ಫ್ಯೂಷನ್ ಇದೆ, ಬಟ್ ಇದು ಈ ಚಾಪ್ಟರ್ ಐತಲ್ರಿ, ನಿಜವಾಗ್ಲೂ ಹೇಳ್ಬೇಕಂದ್ರೆ ಹಳೆ ಸಿಲೆಬಸ್ ಒಳಗೆ ಬಹಳ ಡಿಟೇಲ್ ಇತ್ತಿದೆ, ಅದ್ಭುತ ಚಾಪ್ಟರ್ ಇದೆ. ಆದ್ರೆ ಅದನ್ನ ರೆಡ್ಯೂಸ್ ಮಾಡಿ ಸಣ್ಣದ್ ಮಾಡ್ರಿ. ಮತ್ತೆ ಆ ಸಣ್ಣದ್ ಮಾಡಿದಾಗೂ ಕೂಡ ಹುಡುಗರಿಗೆ ಕನ್ಫ್ಯೂಷನ್ ಅದ. ಯಾಕಂತಂದ್ರೆ ಅವ್ರು ಇವುಗಳನ್ನ ಅರ್ಥ ಮಾಡ್ಕೊಂಡು ಓದಂಗಿಲ್ಲ. ಅವ್ರು ಏನ್ ಮಾಡ್ತಾರ, ಬಾಹಾಟ್ ಮಾಡಕ್ ಹೋಗ್ತಾರ. ಬಾಹಾಟ್ ಹಾಕಕ್ ಹೋಗ್ಬಾರ್ದು. ಸೈನ್ಸ್ ಬಾಹಾಟ್ ಹಾಕುವಂತ ಸಬ್ಜೆಕ್ಟ್ ಅಲ್ಲ, ಅರ್ಥ ಮಾಡ್ಕೋಬೇಕು. ಅಲ್ಲಕ್ಕೇನ್ ಅಂದಾಗ ಕೊನೆಯ ಪ್ರತ್ಯಯ ನೀ ಏನಂದಿ, ಏನಂತಿದಿ, ಅದನ್ನ ತಲೆಯಾಗಿ ಇಟ್ಕೋರಿ. ಅಲ್ಕೀನ್ ಈನ್ ಅಂತ ಬರುತ್ತಿಲ್ಲ, ಹೌದಾ? ಅಲ್ಕೈನ್ ಐನ್ ಅಂತ ಬರುತ್ತೆ. ಈ ಪ್ರತ್ಯಯಗಳು ಬಹಳ ಯೂಸ್ ಆಗ್ತವೆ. ಇನ್ನ ಮತ್ತೊಂದು ಏನಪ್ಪಾ ಅಂದ್ರ, ಪರಮಾಣುಗಳ ನಡುವೆ ಏಕಬಂಧ ಉಂಟಾದಾಗ, ಹೌದಾ? ಏಕಬಂಧ ಅಂದ್ರೆ ಒಂದು ಜೊತೆ ಎಲೆಕ್ಟ್ರಾನ್ಗಳು ಪರಸ್ಪರ ಶೇರಿಂಗ್ ಅಂತ ಕರಿತೀವಿ. ಅಲ್ಲಿ ಉಂಟಾದಾಗ ಅವು ಏನು ಅಲ್ಕೇನ್ಗಳು ಆಗ್ತಾವ. ಅಲ್ಕೀನ್ಗಳು ಡಬಲ್ ಬಾಂಡ್ ಅಂತ ಕರಿತೀವಿ ನಾವು, ದ್ವಿಬಂಧ. ಅಲ್ಕೈನ್ಗಳು ಏನಪ್ಪಾ ಅಂತಂದ್ರೆ ತ್ರಿಬಂಧವನ್ನ ಹೊಂದಿವೆ, ಹೌದಾ? ಸೊ ಇಷ್ಟು ನೀವು ಬೇಸಿಕ್ ವಿಷಯಗಳನ್ನ ತಿಳ್ಕೊಬೇಕು. ಇನ್ನ ಮತ್ತೊಂದು ಏನಪ್ಪಾ ಅಂತಂದ್ರೆ, ಪ್ರತಿಯೊಂದು ಹೈಡ್ರೋಕಾರ್ಬನ್ ಸಂಯುಕ್ತ ಏನದಲ್ಲ, ಅದಕ್ಕೆ ಏನಪ್ಪಾ ಅಂತಂದ್ರೆ ಎರಡು ರೀತಿಯ ಸೂತ್ರಗಳು ಬರ್ತಾವ. ಎರಡು ರೀತಿಯ ಸೂತ್ರಗಳು ಬರ್ತಾವು. ಏನದು ಅಂತಂದ್ರೆ, ಒಂದು ಅನುಸೂತ್ರ ಅಂತ ಬರುತ್ತೆ, ಅನುಸೂತ್ರ ಅಂತ ಬರುತ್ತೆ. ಇನ್ನೊಂದು ರಚನಾ ಸೂತ್ರ ಅಂತ ಬರುತ್ತೆ. ಇನ್ನೊಂದೇನ್ರಿ, ರಚನಾ ಸೂತ್ರ. ಒಂದು ಅನುಸೂತ್ರ ಮತ್ತು ರಚನಾ ಸೂತ್ರ. ಇವುಗಳನ್ನು ಬರಿಬೇಕಂದ್ರೆ ಈ ಅಲ್ಕೀನಿಗೆ ಮತ್ತು ಅಲ್ಕೈನಿಗೆ ಒಂದು ಸಾಮಾನ್ಯವಾದ ಅನುಸೂತ್ರ ಇರುತ್ತೆ. ಅವುಗಳನ್ನು ನಾವು ತಿಳ್ಕೋಬೇಕು. ಇಲ್ಲಿ ಬಹಳ ಸರಳದ, ಲಕ್ಷ ಕೊಡ್ರಿ. CnH2n+2 ಮಾಡಿದಾಗ ಅದು ಏನು, ಅಲ್ಕೇನ್. ಓಕೆ, CnH2n-2 ಮಾಡಿದಾಗ ಅದು ಅಲ್ಕೈನ್. ಇನ್ನು ಇಲ್ಲೇನದಲ್ಲ, CnH2n ಅಂತ ಬರೆದಾಗ ಅದು ಅಲ್ಕೀನ್. ಇಲ್ಲಿ ನೀವು ಗಮನಿಸಬಹುದು, ಇಲ್ಲಿ +2 ಆದಾಗ ಇಲ್ಲಿ -2 ಆಗಿದೆ. ಇಲ್ಲಿ ಪ್ಲಸ್ಸು ಇಲ್ಲ ಮೈನಸ್ಸು ಇಲ್ಲ, ಕೇವಲ H2n ಅಂತ ಅದ. ಇಲ್ಲಿ n ಅಂತ ಏನದಲ್ಲ ಲೆಟರ್, ಇದು ಆ ಪರಮಾಣುಗಳ ಸಂಖ್ಯೆಯನ್ನು ತೋರಿಸುತ್ತೆ, ಎಷ್ಟು ಪರಮಾಣುಗಳು ಅದಾವು ಅಂತೆ. ಓಕೆ, ಸೊ ಇದನ್ನ ನೀವು ಸ್ಪಷ್ಟವಾಗಿ ತಿಳ್ಕೊಂಡ್ರೆ ಯಾವುದೇ ರೀತಿಯ ಅಲ್ಕೇನ್ ಗುಂಪಿನಲ್ಲಿ ಬರುವಂತಹ ಯಾವುದೇ ಸಂಯುಕ್ತವನ್ನು ತೋಡ್ರಿ, ಅದರ ಅನುಸೂತ್ರವನ್ನ ರಚನಾ ಸೂತ್ರವನ್ನ ಈಸಿಯಾಗಿ ಬರೀಬಹುದು. ಪರೀಕ್ಷೆಯೊಳಗ ನೆನ್ಪಿಟ್ಕೊಡ್ರಿ, 2 ಮಾರ್ಕ್ಸಿಗೆ ರಚನಾ ಸೂತ್ರವನ್ನ ಬರೀರಿ ಅಂತ ಕೇಳುವ ಸಂಭವನೀಯತೆ ಬಹಳ ಇರುತ್ತೆ. ಮತ್ತೆ ಹಳೆಯ ಕ್ವಶನ್ ಪೇಪರ್ ನೋಡಿದ್ರು ಕೂಡ ನಿಮಗೆ ಏನಾಗದ್ರಿ, ಸಿಗ್ಬಹುದು, ಇಂಥ ಸಿಗ್ತಾವ ಕ್ವಶನ್ ಸಿಗ್ತಾವ. ರಚನಾ ಸೂತ್ರ ಕೇಳಿರುವ ಉದಾಹರಣೆಗಳು ಬಹಳ ಅದಾವ. ಓಕೆ, ಸೊ ಹಾಗಿದ್ರೆ ಅಲ್ಕೇನ್ ಅನ್ನೋದು ಪರ್ಯಾಪ್ತದಲ್ಲಿ ಬರುತ್ತೆ. ಅಲ್ಕೀನ್ ಮತ್ತು ಅಲ್ಕೈನ್ಗಳು ಏನದವಲ್ಲ ಅವು ಅಪರ್ಯಾಪ್ತದಲ್ಲಿ ಬರ್ತಾವು. ಸ್ಯಾಚುರೇಟೆಡ್ ಅಂಡ್ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಅಂತ ಹೇಳಿ, ಹೌದಾ? ಸೊ ಇಷ್ಟು ನಿಮಗೆ ಬೇಸಿಕ್ಗಳು ಕ್ಲಿಯರ್ ಆಗಬೇಕು. ಓಕೆ, ಸೊ ಇದಾದ ನಂತರ ಇದು ಇಲ್ಲಿ ಏನಿಲ್ಲ, ಈ ಒಂದು ಇದ್ರೊಳಗೆ ಐತಿ, ಇದು ನೋಡಿ ಹೇಳಾರ ಅಂತ ತಿಳ್ಕೊಕ್ ಹೋಗ್ಬಿಡ್ರಿ. ಇಲ್ಲೇನ ನಾನು ಕೊಟ್ಟಿದ್ದೀನಿಲ್ಲ, ಇದರಲ್ಲಿ ಇವು ಯಾವೂ ಇಲ್ಲ. ಇದು ನನ್ನ ಓನ್ ಎಕ್ಸ್ಪ್ಲೇಷನ್. ಓಕೆನಾ? ನೀವು ಟೆಕ್ಸ್ಟ್ ಬುಕ್ದಲ್ಲಿ ನೋಡಿದ್ರೆ ಇವೆಲ್ಲವುಗಳು ಕೂಡ ನಿಮ್ಗೆ ಇನ್ನೂ ಸ್ಪಷ್ಟವಾಗಿ ಇದನ್ನೆಲ್ಲ ತಿಳ್ಕೊಂಡು ಅದನ್ನ ಓದಕ್ಕೆ ಹೋದ್ರೆ ಅಂದ್ರೆ ನಿಮ್ಗೆ ಭಾರಿ ಈಸಿ ಆಗುತ್ತೆ. ಓಕೆ, ಇವೆಲ್ಲ ಬೇಸಿಕ್ಸ್ಗಳಿವೆ. ಇನ್ನು ಈಗ ಪರ್ಯಾಪ್ತ ಅಪರ್ಯಾಪ್ತ ಸ್ಪಷ್ಟ ಆಯಿತು. ಅದರಲ್ಲಿ ಬರುವಂತಹ ಅಲ್ಕೇನು ಅಲ್ಕೀನು ಅಲ್ಕೈನ್ಗಳು ಗೊತ್ತಾಯಿತು. ಸೊ ನಾನು ಹುಡುಗರಿಗೆ ಒಂದು ಕ್ವಶನ್ ಕೇಳಕ್ಕೆ ಇಷ್ಟಪಡ್ತೀನಿ. ಅಲ್ಕೇನಿನ ಮೊದಲ ಸದಸ್ಯ ಅಂದ್ರೆ ಅಲ್ಕೇನ್ ಗುಂಪಿನಲ್ಲಿ ಬರುವಂತಹ ಏನು ಹೈಡ್ರೋಕಾರ್ಬನ್ಗಳಂತ ಕರಿತೀವಿ, ಅದರಲ್ಲಿ ಬರುವ ಮೊದಲ ಹೈಡ್ರೋಕಾರ್ಬನ್ ಯಾವುದು ಅಂತ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ರಿ ನೋಡೋಣ. ಎಷ್ಟು ಚೆನ್ನಾಗಿ ಗೊತ್ತು, ನಿಮ್ಮ ರಿವಿಷನ್ ಹೆಂಗ್ ನಡೆದದ,
ಪ್ರಿಪ್ರೇಟರಿಗೆ ನಿಮ್ಮ ತಯಾರಿ ಹೆಂಗೆ ನಡೆದದ ಅಂತ ನಾವು ಒಂದು ಸ್ವಲ್ಪ ಚೆಕ್ ಮಾಡೋಣ. ಎಸ್, ಒಬ್ಬ ವಿದ್ಯಾರ್ಥಿ ಪ್ರತಿಕ್ರಿಯೆ ನೀಡಾನ. ವೆರಿ ಗುಡ್. ನೆಕ್ಸ್ಟ್ ನೋಡೋಣ, ಚೆಕ್ ಮಾಡೋಣ. ನಾನು ಕೇಳಿದ ಪ್ರಶ್ನೆ ಏನಂದ್ರೆ, ಅಲ್ಕೇನ್ ಗುಂಪಿನಲ್ಲಿ ಬರುವ ಮೊದಲ ಸದಸ್ಯ. ಓಕೆ, ಚೆಕ್ ಮಾಡೋಣ. ಮೀಥೇನ್. ವೆರಿ ಗುಡ್. ಭಾಗ್ಯಶ್ರೀ, ಸುನಂದ, ಅಮೃತ, ಎಸ್. ಕಾವೇರಿ, ಪೃಥ್ವಿರಾಜ್, ಮೀಥೇನ್. ಎಕ್ಸಾಕ್ಟ್ಲಿ, ನಿಮ್ಮ ಉತ್ತರ ಸರಿ ಇದೆ. ಎಸ್, ಅಲ್ಕೇನ್ ಅನ್ನುವ ಗುಂಪು ಏನದಲ್ಲಪ್ಪ, ಹೌದಾ? ಇದನ್ನ ಏನು ದೊಡ್ಡ ವಿದ್ಯೆ ಅಲ್ರಿ ಇದು ಬರೀದು. ನಮ್ಮ ಹುಡುಗರು ಭಾಳ ಸತಿ ಏನ್ ಮಾಡ್ತಾರಂದ್ರೆ ಇದನ್ನ ಕೇಳ್ತಾರೆ. ಇಲ್ಲಿ ನಿಮ್ದು ಒಂದು ಲಿಸ್ಟ್ ಐತ್ರಿ ಬುಕ್ದಾಗ, ಇಲ್ಲದ ನೋಡ್ರಿ, ಹೌದಾ? ಈ ಲಿಸ್ಟ್ ಐತೆ. ಮೀಥೇನ್, ಈಥೇನ್, ಪ್ರೊಫೇನ್, ಬ್ಯೂಟೇನ್, ಹೆಕ್ಸೇನ್, ಹಿಂಗೆ ಹೆಕ್ಸೇನ್ ಅಲ್ಲ ಸಾರಿ, ಈ ಥರ ಬೇರೆ 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 ಬರ್ತಾವ. ನಾವು ಪಾಲಿಗಾನ್ಸಿಗೆ ಹೋದ್ವಿ, ಪಾಲಿಗಾನ್ಸ್ ಅಲ್ಲ, ಇದು ಬೇರೆ. ಸೊ ಇಲ್ಲೇ ಅಲ್ಕೇನ್ ಅಂತ ತೊಗೊಂಡಿರ್ತ ಇಟ್ಕೋರಿ. ಅಲ್ಕೇನ್ ಅಂತ ತೊಗೊಂಡಿಪ್ಪ, ಇದ್ರೊಳಗೆ ನೀ ನೆನ್ಪಿಟ್ಕೊಂಡ್ಬಿಡು, ಎರಡ ವಿಷಯ ನೆನ್ಪಿಟ್ಕೊಂಡ್ಬಿಡು. ಒಂದೇದೇನಪ್ಪ ಅಂತಂದ್ರೆ, ಇವೆಲ್ಲವೂ ಸಿಂಗಲ್ ಬಾಂಡ್ ಅನ್ನ ಹೊಂದಿರ್ತಾವು. ಏಕ ಬಂಧ, ನೋಡ್ರಿ ಕನ್ನಡ ವರ್ಡ್ ಎಷ್ಟು ಚಂದ. ಏಕ ಬಂಧ, ಏಕ ಬಂಧ, ಒಂದೇ ರಾಸಾಯನಿಕ ಬಂಧ, ಒಂದೇ ಒಂದು ಜೊತೆ ಎಲೆಕ್ಟ್ರಾನ್ಗಳ ನಡುವೆ ಬಂಧ ಉಂಟಾಗಿರುತ್ತೆ. ಇದು ಒಂದನೇ ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಎರಡನೇ ಪಾಯಿಂಟ್ ಏನಪ್ಪಾ ಅಂದ್ರೆ, ಇದರ ಪೂರ್ವ ಪ್ರತ್ಯಯ ಅಂತಿಮ ಪ್ರತ್ಯಯ ಅಂತ ಬರ್ತಾವ. ಅಂತಿಮ ಪ್ರತ್ಯಯ ಅಂತಂದಾಗ ಈ ಗ್ರೂಪ್ದೊಳಗೆ ಯಾವಾಗ್ಲೂ ಏನಿರ್ತೈತ್ರಿ? ಅಂತಿಮ ಪ್ರತ್ಯಯ ಏನಂತ ಇರುತ್ತೆ. ಏನಲ್ಲ, ಈ ಏನ್ ಬೇರೆ, ಆ ಕನ್ನಡದ ಏನ್ ಬೇರೆ, ಏನ ಅಂತೀವಲ್ಲ ಹಂಗೆ. ಸೊ ಇಲ್ಲೇ ಅಂತ್ಯ ಪ್ರತ್ಯಯ, ಅಂತ್ಯ ಪ್ರತ್ಯಯ ಏನ್. ಇವು ಎರಡು ಪಾಯಿಂಟ್ಸ್ಗಳು ಗೊತ್ತಾದ್ರೆ ನೀವು ಅವೆಲ್ಲವನ್ನ ಬರಿಬಹುದು. ಇದು ಅಂತ್ಯ ಪ್ರತ್ಯಯ ಆಯ್ತು. ಪೂರ್ವ ಪ್ರತ್ಯಯ ಅಂತ ಬರುತ್ತೆ. ಪೂರ್ವ ಪ್ರತ್ಯಯ ಅಂದ್ರ ಕಾರ್ಬನ್ಗಳು ಒಂದ ಇತ್ತಂತ ಇಟ್ಕೋರಿ. ಇಟ್ ಮೀನ್ಸ್ ವೆನ್ n is equal to 1 we have one prefix. ಅದನ್ನ ನಾವೇನಂತ ಕರಿತೀವಿ? ಮಿತ್ ಅಂತ ಕರಿತೀವಿ. ಎರಡು ಇತ್ತಪ್ಪ, n is equal to 2, ಅವಾಗ ಏನಂತೀವಿ? ಇತ್ ಅಂತೀವಿ. 3 ಇದ್ರ ಪ್ರೋಪ್, 4 ಇದ್ರೆ ಬ್ಯೂಟ್, ಹೌದಾ? ಹಿಂಗ ಒಂದು ಲಿಸ್ಟ್ ಕೊಟ್ಟಾರಿ ಪುಸ್ತಕದಾಗ, ಐತದ. ಅದನ್ನ ನೀವು ಒಂದು ಸತಿ ತಿಳ್ಕೊಂಡ್ಬಿಟ್ರೆ ಮುಗಿದು ಹೋತು. ಇವೆಲ್ಲವೂ ಬರ್ತಾವ. ಇವು ಏನಿವು? ಪೂರ್ವ ಪ್ರತ್ಯಯ. ಇವು ಮಿತ್, ಇತ್, ಫ್ರೋಪ್, ಪೆಂಟ್, ಬ್ಯೂಟ್, ಈ ತರ ಬರ್ತಾವು. ಇವನ್ನ ಲಿಸ್ಟ್ನ ನೀವು ಒಂದ್ಸಲ ಬರ್ಕೊಂಡು ಅದನ್ನ ಒಂದು ಹಾಳೆಯೊಳಗೆ ಬರ್ಕೊಂಡು ಅದನ್ನ ನೀವು ಓದೋ ರೂಮ್ನಾಗ ಇಟ್ಕೊಂಡ್ಬಿಟ್ರೆ 100% ಬರ್ತಾವೆ. ಮತ್ತು ಇನ್ನೊಂದೇನಂದ್ರೆ, ಭಾಳ ದೊಡ್ಡ ದೊಡ್ಡವನ್ನು ಕೇಳೋದಿಲ್ಲ ಎಕ್ಸಾಮಿಗೆ, ಅದನ್ನ ತಲೆಯಾಗಿ ಇಟ್ಕೊರಿ. ಓಕೆ, ಮ್ಯಾಕ್ಸಿಮಮ್ ಅಂದ್ರೆ ಬೆಂಜಿನ್ ಕೇಳ್ತಾರೆ, ಬೆಂಜಿನ್, ಟಾಲಿನ್, ಆ ಥರದ ರಚನಾ ಸೂತ್ರಗಳನ್ನು ಕೇಳ್ತಿರ್ತಾರೆ. ಮೀಥೇನ್ ಜಾಸ್ತಿ ಕೇಳಿರ್ತಾರೆ. ಹಿಂಗೆ ನೀವು ಅಲ್ಕೈನ್ ಗ್ರೂಪ್ದಾಗ, ಅಲ್ಕೇನ್ ಗ್ರೂಪ್ದಾಗ ಯಾವುದೇ ಇರಲಿ, ಮೊದಲೇ ಇವು ಅದಾವಲ್ಲ, ಪೂರ್ವ ಪ್ರತ್ಯಯ ಏನದಲ್ರಿ, ಇದು ಫಿಕ್ಸ್ ರೀ. ಇದು ಎಲ್ಲವುಗಳಿಗೂ ಫಿಕ್ಸ್ ಇವು. ಅದು ಅಲ್ಕೇನ್ ಇರ್ಬೋದು, ಅಲ್ಕೀನ್ ಇರ್ಬೋದು, ಅಲ್ಕೈನ್ ಗ್ರೂಪ್ ಇರ್ಬೋದು, ಅವು ಮೂರಕ್ಕೂ ಕೂಡ ಇದು ಫಿಕ್ಸ್. ಇದನ್ನ ತಲೆಯಾಗಿಟ್ಟು. ಎರಡನೇದೇನಪ್ಪ ಅಂತಂದ್ರೆ, ಅಲ್ಕೇನ್ ಆತ್ರಿ, ಒಂದ್ ಸೆಕೆಂಡ್, ಅಲ್ಕೇನ್ ಆತ. ಇನ್ನು ಅಲ್ಕೀನಿಗೆ ಬಂದ್ರೆ, ಅಲ್ಕೀನ್ ಗುಂಪಿಗೆ ಬಂದ್ರೆ ಇಲ್ಲಿ ಏನ್ ನೆನ್ಪಿಟ್ಕೋಬೇಕಂದ್ರೆ, ವೆರಿ ಸಿಂಪಲ್. ಮೊದಲೇದ ಇಲ್ಲಿರಲ್ರಿ ದ್ವಿಬಂಧ, ಇದು ಏಕಬಂಧ ಅಲ್ಲ, ಡಬಲ್ ಬಾಂಡ್, ಇದು ದ್ವಿಬಂಧ. ಒಂದನೇ ಪಾಯಿಂಟ್. ಎರಡನೇದೇನಪ್ಪ ಅಂದ್ರೆ, ಅಂತಿಮ ಪ್ರತ್ಯಯ ಐತಲ್ಲ, ಈನ್ ಅಂತ ಬರುತ್ತದೆ. ಏನಿದೆ? ಅಂತ್ಯ ಪ್ರತ್ಯಯ, ಅಂತಿಮ ಪ್ರತ್ಯಯ. ಅಂತ್ಯ ಪ್ರತ್ಯಯ ಏನದಲ್ಲ, ಅದು ಈನ್ ಅಂತ ಬರುತ್ತೆ. ಪೂರ್ವ ಪ್ರತ್ಯಯಗಳದಾವಲ್ಲ, ಇವೆಲ್ಲವೂ ಸೇಮ್ ಇರ್ತಾವೆ. ಸಾರಿ, ಪೂರ್ವ ಪ್ರತ್ಯಯಗಳೇನದಾವಲ್ಲ, ಇವೆಲ್ಲವೂ ಸೇಮ್ ಇರ್ತಾವೆ. ಇಷ್ಟು ಈಸಿ ಇರ್ತದ್ರಿ. ಇನ್ನು ಅಲ್ಕೈನಿಗೆ ಬಂದ್ರಿ ಅಂತ ಇಟ್ಕೊಳ್ಳಿ. ಅಲ್ಕೈನ್ ಗ್ರೂಪಿಗೆ ಬಂದ್ರಿ ಅಂದ್ರೆ ಇಲ್ಲಿ ಏನ್ರಿ? ತ್ರಿಬಂಧ. ಇದೇನಿದೆ? ತ್ರಿಬಂಧ. ಓಕೆ, ಒಂದನೇ ಪಾಯಿಂಟ್. ಎರಡನೇ ಪಾಯಿಂಟ್, ಅಂತಿಮ ಪ್ರತ್ಯಯ ಐತಲ್ಲ, ಐನ್ ಅಂತ ಬರುತ್ತಿದೆ. ಅಂತ್ಯ ಪ್ರತ್ಯಯ ಏನದಲ್ಲ, ಐನ್ ಅಂತ ಬರುತ್ತೆ. ಪೂರ್ವ ಪ್ರತ್ಯಯಗಳು ಫಿಕ್ಸ್ ಇವು. ಒಂದು ಸತಿ ನೀವು ಕರೆಕ್ಟ್ ಆಗಿ ನೆನಪಿಟ್ಕೊಂಡ್ಬಿಟ್ರೆ ಮುಗಿದು. ಸೊ ಹಂಗಂದ್ರೆ ನೀವು ಹೇಳಿರೋ ಪ್ರಕಾರ ಮೊದಲನೆಯ ಸದಸ್ಯ
ಏನಪ್ಪಾ ಅಂತಂದ್ರೆ ಮೀಥೇನ್ ಅಂತ ಅಂದ್ರಿ. ಅದು ನನಗೆ ಗೊತ್ತಿಲ್ಲ ಅಂತ ಅನ್ಕೊಡ್ರಿ. ಮೀಥೇನ್ ಅನ್ನೋದು ನನಗೆ ಗೊತ್ತಿಲ್ಲಪ್ಪ, ಅದನ್ನ ಹೆಂಗೆ ಹೆಸರಿಸ್ಬೇಕು? ಇಲ್ಲಿ ಎಕ್ಸಾಮ್ ದೃಷ್ಟಿಯೊಳಗೆ ನೀವು ನೋಡೋದಾದ್ರೆ ಒಂದೇದ್ದು ಅವ್ರು ಏನ್ ಮಾಡ್ತಾರ, ಡೈರೆಕ್ಟ್ ಕೆಮಿಕಲ್ ಫಾರ್ಮುಲಾ ಕೊಟ್ರು ಅಂತ ಇಟ್ಕೋರಿ. ಫಾರ್ ಎಕ್ಸಾಂಪಲ್ CH4 ಅಂತ ಕೊಟ್ರು. ಇದ್ರ ಹೆಸರು ನನ್ಗೆ ಗೊತ್ತಿಲ್ಲಪ್ಪ, ಇದ್ರ ಹೆಂಗ್ ಡಿಕೋಡ್ ಮಾಡ್ಬೇಕು, ಇದು ಮೀಥೇನ ಅಂತ ಹೆಂಗ್ ಹೇಳ್ಬೇಕು? ವೆರಿ ಸಿಂಪಲ್. ಮೊದಲೇದೈತಲ್ಲ ಇಲ್ಲಿ ನೋಡ್ರಿ, ಲಕ್ಷ ಕೊಡ್ರಿ. N = ನಾನು ಏನಂತೀನಿ 1 ಅಂತ ತಗೋತೀನಿ. ಮೀಥೇನ್ ವರ್ಡ್ ನೊಳಗ ಮಿತ್ ಅಂತ ನೀವು ನೆನಪು ಮಾಡ್ಕೊಂಡ್ರೆ, ಮಿತ್ ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ N = 1. ಸೊ ಇಲ್ಲಿ ಈ ಒಂದು ಅಲ್ಕೇನಿನ ಸಾಮಾನ್ಯ ಅಣುಸೂತ್ರ ನಿಮ್ಗೆ ಗೊತ್ತು, CnH2n+2 ಅಂತ. ಇದ್ರೊಳಗ n ದ ವ್ಯಾಲ್ಯೂ ಹಾಕಿದ್ರೆ C1H2 × 2 +2 ಆಗುತ್ತೆ. ಸಾರಿ, ಏನಾಯ್ತು ಇಲ್ಲಿ? Cn n = 1 ಆತ್ರಿ. 2 × 1 ಇಲ್ಲಿ ನಾನು 2 ಹಾಕಿದ್ದೀನಿ ನೋಡ್ರಲ್ಲ, ಭಾಳ ಕೇರ್ಫುಲ್ ಆಗಿರ್ಬೇಕು. ಅದಕ್ಕಂತೀನಿ ಹಿಂಗೆ ಯಾಕೆ ಮಿಸ್ ಹೊಡೆಯೋದಕ್ಕೆ. ಸೊ ಇಲ್ಲಿ Cn ಅಂದ್ರೆ n = 1 ಆಯ್ತು. ಸೊ C1H2 × 1 +2, ಹೌದಾ? ಸೊ ಹಾಗಾದ್ರೆ ಇದನ್ನ ಸಿಂಪ್ಲಿಫೈ ಅಂದ್ರೆ ಕ್ಯಾಲ್ಕುಲೇಷನ್ ಇದನ್ನ ಮಾಡಿದಾಗ C1H2 × 1 = 2, 2 + 2 = 4. ಸೊ C1H4 ಅಂತ ಬಂತು. ಯಾವಾಗ n = 1 ಅಂದ್ರೆ ಕಾರ್ಬನ್ ಸಂಖ್ಯೆದಲ್ಲ 1 ತಗೊಂಡೇವ. ಈಗ ಇದ್ರ ಹೆಸರು ಹೆಂಗ್ ಬರಿಬೇಕ್ರಿ ಅಂದ್ರೆ, 1 ಇತ್ತಂದ್ರೆ ಮೊದಲ ಪ್ರತ್ಯಯ ಏನು, ಮಿತ್ ಅಂತ ಹಚ್ಕೊಂಡ್ಬಿಡ್ಬೇಕು. ಪ್ಲಸ್ ಅಂತಿಮ ಪ್ರತ್ಯಯ ಹೆಂಗ್ ಬರುತ್ತ್ರಿ ಅಂದ್ರೆ, ಇಲ್ಲಿ ನೀವು ಯಾವ ಅನುಸೂತ್ರ ಬಳಸಿದ್ರಿ? CnH2n+2 ಸೂತ್ರ ಬಳಸಿದ್ರಿ. ಅದು ಯಾವ ಗುಂಪಿಂದು? ಅಲ್ಕೇನ್ ಗುಂಪಿಂದು. ಹಾಗಾದ್ರೆ ಅಲ್ಕೇನಿನ ಅಂತ್ಯ ಪ್ರತ್ಯಯ ಏನು? ಏನ್. ಇವೆರಡನ್ನು ಸೇರಿಸಿದಾಗ ನಿಮಗೆ ಏನ್ ಸಿಗುತ್ತಾ ಹೆಸರು? ಮೀಥೇನ್ ಅಂತ ಸಿಗುತ್ತೆ. ನೋಡ್ರಿ, ಅಷ್ಟು ಈಸಿ ಅದು. ಇದು ಬರ್ದ್ರಿ, ಮುಗೀತು. ಇದು ಏನಪ್ಪಾ ಅಂತಂದ್ರೆ ಅನುಸೂತ್ರ ಆಯ್ತು. ಇದೇನದಲ್ರಿ ಬರ್ದಿದ್ದಿದೆ, ಇದೇನ್ರಿ ಇದು ಅನುಸೂತ್ರ ಆಯ್ತು. ಅನುಸೂತ್ರ ಆಯ್ತು. ಇನ್ನು ರಚನಾ ಸೂತ್ರ ಬರೀದಾದ್ರೆ ಇದು ಅಂತೂ ಬಹಳ ಸರಳ. ಇದು ನಿಮ್ಗೆ ಅನುಸೂತ್ರ ಗೊತ್ತಾತಂದ್ರೆ ರಚನಾ ಸೂತ್ರ ಬರೀದು ಬಹಳ ಸರಳ. ಕಾರ್ಬನ್ಗಳು ಎಷ್ಟು ಅದಾವ್ರಿ? 1 ಕಾರ್ಬನ್ ಅದ. ಓಕೆ, ಫೈನ್. ನಿಮ್ಗೆ ಗೊತ್ತಿರುವ ಪ್ರಕಾರ ಕಾರ್ಬನ್ ಟೆಟ್ರಾ ವ್ಯಾಲೆನ್ಸಿ 4 ಎಲೆಕ್ಟ್ರಾನ್ಗಳು ಇದಕ್ಕೆ ಅವಶ್ಯಕತೆ ಇರುತ್ತೆ, ಹೌದಾ? ಅವಾಗ ಏನ್ ಮಾಡುತ್ತೆ? 1 ಹೈಡ್ರೋಜನ್ ಪರಮಾಣುವಿಂದ 1 ಎಲೆಕ್ಟ್ರಾನ್ ಬಂತ, ಹೌದ್ರಿ? ರೈಟ್. ನಮ್ಮ ಬೋರ್ಡ್ನಾಗ ಬರ್ದಂಗೆ ಅನ್ಸಂಗಿದೆ. ಇಲ್ಲಿಂದ ಹೈಡ್ರೋಜನ್ಲಿಂದ 1, ಇನ್ನೊಂದು ಹೈಡ್ರೋಜನ್ ಪರಮಾಣುವಿನಿಂದ ಇನ್ನೊಂದು ಹೈಡ್ರೋಜನ್ ಪರಮಾಣುವಿನಿಂದ ಇನ್ನೊಂದು, ಹೌದಾ? ಸೊ 1 ಕಾರ್ಬನ್ 4 ಹೈಡ್ರೋಜನ್. ದಿಸ್ ಈಸ್ ಕಾಲ್ಡ್ ಸ್ಟ್ರಕ್ಚರಲ್ ಫಾರ್ಮುಲಾ. ಮಾಲಿಕ್ಯುಲರ್ ಫಾರ್ಮುಲಾ, ಸ್ಟ್ರಕ್ಚರಲ್ ಫಾರ್ಮುಲಾ. ಇವನ್ನ ಖಾಲಿ ಕುಂತಾಗ ಹಾಳಿ ತಗೋಬೇಕು. n = 2 ತಗೋ, ಅನುಸೂತ್ರ ತಗೋ, ಬರೀ ಅನುಸೂತ್ರ ರೆಡಿ ಮಾಡು, ರಚನಾ ಸೂತ್ರ ರೆಡಿ ಮಾಡು. ಹಿಂಗೆ ಪ್ರಾಕ್ಟೀಸ್ ಮಾಡ್ಬೇಕು ಸರ್. ಅದು ಸುಮ್ಮನೆ ಏನಂದ್ರೆ ಕ್ಲಾಸ್ ಕೇಳುವಾಗ ಭಾಳ ಈಸಿ ಐತಲ್ಲ, ಮಸ್ತ್ ಐತಲ್ಲ, ನನಗೆ ತಿಳಿತು ಬಿಡ ಅನಿಸೋದು ಬೇರೆ, ನಿಜವಾಗ್ಲೂ ಅದನ್ನ ಕಲಿಯೋದು ಬೇರೆ. ಅರ್ಥ ಆತಲ್ಲ? ಓಕೆ. ಸೊ ಹಿಂಗೆ ನೀವು ಏನ್ ಮಾಡ್ರಿ, ಅಲ್ಕೇನಿಂದ ಒಂದು ಹೇಳಿದ್ನ ಇದೇ ರೀತಿ ಏನ್ ಮಾಡ್ರಿ, ಅಲ್ಕೀನದು ತಗೋರಿ ಉಷ್ಟುನು, ನೆಕ್ಸ್ಟ್ ಅಲ್ಕೈನದು ತಗೋರಿ ಉಷ್ಟುನು, ಅವ್ನು ಪ್ರಾಕ್ಟೀಸ್ ಮಾಡ್ರಿ. ಅವಾಗ ನಿಮ್ಗೆ ಏನಾಗುತ್ತಾ, ಈ ಪಾಠದ ಮೇಲೆ ಇಂಟ್ರೆಸ್ಟ್ ಬರುತ್ತಾ. ಇಂಟ್ರೆಸ್ಟ್ ಬರೋದ್ರ ಜೊತೆಗೆ ಯಾವ್ದು ಬೇಕಾದ ಕ್ವಶನ್ ಕೇಳಿದ್ರು ಅವುಗಳನ್ನು ನೀವು ಈಸಿಯಾಗಿ ಸಾಲ್ವ್ ಮಾಡಬಹುದು. ಇದು ಕೂಡ ಇಲ್ಲಿ ಏನು ಇಲ್ಲ, ಅದನ್ನ ನಾನು ಹೇಳೀನಿ. 1-2 ಅದಾವ ಮೀಥೇನ್. ಆದ್ರೆ ಇದರ ಸಂಪೂರ್ಣವಾದ ಡೀಟೇಲ್ಸ್ ಇಲ್ಲ. ಇದನ್ನ ಏನು ನಾನು ಹೇಳಿದಿನಲ್ಲ, ಅಂದ್ರೆ ನೀವು ಯಾವ್ಯಾವುಗಳನ್ನ ನೆನಪಿಟ್ಕೋಬೇಕಂತ, ದೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಇದೇ ತರ ನೀನು ಅಲ್ಕೀನ್ ಅಂತ ತಗೋ, ಅದರಲ್ಲೂ ಕೂಡ ಇದೇ ರೀತಿನೂ ಬರುತ್ತೆ. ನೆಕ್ಸ್ಟ್ ಅಲ್ಕೈನ್ ತಗೋ, ಇಲ್ಲೇ ಸಿಂಗಲ್ ಬಾಂಡ್ ಇರುತ್ತೆ. ಯಾಕಂದ್ರೆ ಇಲ್ಲೇ ಅಲ್ಕೇನ್ ಗುಂಪಿನೊಳಗ ಏಕಬಂಧ ಇರ್ತದೆ. ಅದ ಅಲ್ಕೀನ್ ಗುಂಪಿಂದ ಬರೆಯುವಾಗ ಒಂದು ನೆನ್ಪಿಟ್ಕೋಬೇಕು, ಏನಪ್ಪಾ ಅಂತಂದ್ರೆ ಅಲ್ಕೀನ್ ಗುಂಪು ದ್ವಿಬಂಧವನ್ನ ಹೊಂದಿರುತ್ತೆ. ಇದನ್ನ ನೆನ್ಪಿಟ್ಕೋ. ಅಲ್ಕೈನ್ ಗುಂಪಿಂದ ಬಂತ ನಿನಗ ಒಂದು ನೆನ್ಪಿಟ್ಕೋ, ಯಾವುದೇ ಒಂದು ಸಂಯುಕ್ತವನ್ನ ಕೊಟ್ಟಾಗ ಅದು ಯಾವ ಗುಂಪಿಗೆ ಸೇರಿದೆ ಅನ್ನೋದನ್ನ ಪತ್ತೆ ಹಚ್ಚು.
ಪತ್ತೆ ಹಚ್ಚಿದೆ ಅಂದ್ರೆ ಆಟೋಮೆಟಿಕ್ ಆಗಿ ಅದರ ಅನುಸೂತ್ರನೂ ಬರುತ್ತೆ, ರಚನಾ ಸೂತ್ರನೂ ಬರುತ್ತೆ. ಇಷ್ಟು ನೀವು ಸರಿಯಾಗಿ ಇದರ ಮೇಲೆ ಇದೇನು ಹೇಳಿದ್ನಲ್ಲ ಈ ಪಾಠ ಮೇಲೆ ಭಾಳ ಲಕ್ಷ ಕೊಟ್ಟು ಓದ್ರಿ. ಇನ್ನು ಇದಾದ ಇದ್ರ ಜೊತೆಗೆ ಮತ್ತೆ ಬೇರೆ ವಿಷಯಕ್ಕೆ ಹೋಗೋಣ. ಯೂಸ್ ಆಗದಿಲ್ರಿ, ಏನ್ ನಿಮ್ಗೆ ಉಪಯೋಗ ಅನ್ಸತ್ತ ಇಲ್ಲ? ಎಸ್, ನಾನು ನಿಮ್ಮ ಚಾಟ್ ಬಾಕ್ಸ್ ಇಲ್ಲಿ ಏನು ನೀವು ಕಳಿಸ್ತಾ ಇದ್ದೀರಿ ಅದನ್ನು ನೋಡ್ತಾ ಇದ್ದೀನಿ. ಎಸ್, ಒನ್ ಸೆಕೆಂಡ್. ಓಕೆ, ಪ್ರಿಪ್ರೇಟರಿ ಎಕ್ಸಾಮ್ ಬಗ್ಗೆ ಹೇಳ್ರಿ ಅಂತ ಹೇಳಿದ್ದಾರೆ. ಪ್ರಿಪ್ರೇಟರಿ ಎಕ್ಸಾಮ್ ಅದರ ಹೆಸರು ಹೇಳುತ್ತೆ, ಪೂರ್ವ ಸಿದ್ಧತೆ. ನಿನ್ನ ಸಿದ್ಧತೆ ಹೆಂಗೈತಿ ಅಂತ ಟೆಸ್ಟ್ ಮಾಡಾಕ ಅದು ಪೂರ್ವ ಸಿದ್ಧತಾ ಪರೀಕ್ಷೆ. ತಿಳಿತಾ? ಒಂದ್ ಹೇಳ ಪ್ರಿಪ್ರೇಟರಿ ಎಕ್ಸಾಮಿಗೆ ಸಂಬಂಧಪಟ್ಟಂಗೆ ಹೇಳ, ವೆರಿ ಸಿಂಪಲ್ ಹೇಳ್ಬೇಕಂದ್ರೆ ಯಾರೆಲ್ಲ ಟಾಪರ್ಸ್ ಅದಾರ ನೋಡ್ರಿ ಅವ್ರನ್ನ ನೀವು ಕೇಳ್ರಿ. ಅವರು ಹೈಯೆಸ್ಟ್ ಮಾರ್ಕ್ಸ್ ತೊಗೊಳಕ, ಔಟ್ ಆಫ್ ಔಟ್ ತೊಗೊಳಕ ಏನ್ ರೀಸನ್ ಅಂದ್ರೆ ವೆರಿ ಸಿಂಪಲ್. ಯಾವ್ದೇ ಸಬ್ಜೆಕ್ಟ್ ಇರಲಿ ಅವರು ಮ್ಯಾಕ್ಸಿಮಮ್ ಏನ್ ಮಾಡಿರ್ತಾರ ಅಂದ್ರೆ ರಿವಿಷನ್ ಮಾಡಿರ್ತಾರ ತಮ್ಮ. ರಿವಿಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮ ಹುಡುಗರಿಗೆ ಇದು ತಿಳಿಯಂಗಿಲ್ಲ. ರಿವಿಷನ್ ಅಂದ್ರೆ ಏನ್ ಮಾಡ್ಬಿಡುದು, ಒಂದೆರಡು ಚಾಪ್ಟರ್ ಓದಿ ಮುಗೀತ. ಇಲ್ಲ, ನಿಂದ ಆಲ್ಮೋಸ್ಟ್ ಎಲ್ಲಾ ಸಿಲೆಬಸ್ ಆಗೈತಿ ಈಗ ಸ್ಕೂಲ್ನಾಗ. ಕಡಿಮೆ ಅಂದ್ರೂ ನೀನು ಹೋಲ್ ಸಿಲೆಬಸ್ ಕಂಪ್ಲೀಟ್ ಸಿಲೆಬಸ್ 2 ಸಲನಾದ್ರೂ ರಿವಿಷನ್ ಮಾಡಿರ್ಬೇಕು. ಅಂದ್ರೆ ನಿಂದು ಪ್ರಿಪ್ರೇಟರಿ ಎಕ್ಸಾಮ್ ಮಸ್ತ್ ಆಗುತ್ತೆ. ಇನ್ನೊಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೀನಿ ವಿದ್ಯಾರ್ಥಿಗಳಿಗೆ, ಏನಂದ್ರೆ ಪ್ರಿಪ್ರೇಟರಿ ಎಕ್ಸಾಮ್ಸ್ಗಳನ್ನ ದಯವಿಟ್ಟು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ. ಎಸ್, ಈ ಪಾಯಿಂಟ್ ಯಾಕೆ ಹೇಳ್ತೀನಿ ಅಂದ್ರೆ ಪ್ರಿಪ್ರೇಟರಿ ಒಳಗೆ 1ನೇ ಪ್ರಿಪ್ರೇಟರಿ, 2ನೇ ಪ್ರಿಪ್ರೇಟರಿ, 3ನೇ ಪ್ರಿಪ್ರೇಟರಿ ಬರೀರೊಳಗೆ ನೀನು ಮಿನಿಮಮ್ ಹೇಳಾಕತ್ತೀನಿ ನಾನು 40% ಐತಲ್ಲ ನೀನ್ ತಯಾರಾಗಿಬಿಡ್ತೀನಿ. ಯಾಕಂದ್ರೆ ಎಲ್ಲಾ ಎಕ್ಸಾಮ್ದಾಗೂ ಅವ ಕ್ವಶನ್ಸ್ ಬರ್ತಿರ್ತಾವ. ನಿಜ ನಿನಗೆ ಅನಿಸ್ಬೋದು ಯಾಕೆ ಪದೇ ಪದೇ ಬರೀಬೇಕಂದ್ರೆ, ನಾ ಹೇಳಿದ್ಯ ಏನಂತಂದ್ರೆ ರಿವಿಷನ್ ಈಸ್ ದ ಮಾಸ್ಟರ್ ಕೀ ಫಾರ್ ಯುವರ್ ಸಕ್ಸಸ್. ಈ ಎಕ್ಸಾಮು 2-3 ಎಕ್ಸಾಮ್ ಮಾಡೋದ್ರ ಉದ್ದೇಶ ಏನಂದ್ರೆ ಅಲ್ಲಿ ರಿವಿಷನ್ ಆಗುತ್ತೆ ನಿಮ್ಗೆ. ಬಟ್ ಬಹಳ ಜನ ಸ್ಟೂಡೆಂಟ್ಸ್ ಸುಮ್ಮನೆ ನೆಪಗಳನ್ನು ಹೇಳಿ ಪ್ರಿಪ್ರೇಟರಿ ಎಕ್ಸಾಮು ಬರೀದಿಲ್ಲ. ತಪ್ಪದು. ಟೀಚರ್ಸ್ಗಳು ಯಾಕೆ ಇಷ್ಟೆಲ್ಲ ಎಫರ್ಟ್ ಹಾಕಿ 2-3 ಸರಣಿ ಎಕ್ಸಾಮ್ಸ್ಗಳನ್ನ ನಡೆಸ್ತಾರಂದ್ರೆ ಹುಡುಗರು ಒಂದು 40% 3 ಎಕ್ಸಾಮ್ 4 ಎಕ್ಸಾಮ್ ಬರೆದು ಬಿಟ್ರೆ ಪರ್ಫೆಕ್ಟ್ ಆಗ್ಬಿಡ್ತಾರ ಅವ್ರು. ಅದಕ್ಕೆ ಯಾವುದೇ ಕಾರಣಕ್ಕೂ ಎಕ್ಸಾಮ್ಸ್ಗಳನ್ನ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ತಿಳಿತಾ? ರಿವಿಷನ್ ಮಾಡ್ರಿ. ಮತ್ತೆ ಇನ್ನೊಂದು ಏನಂದ್ರೆ ಮಾಡೆಲ್ ಕ್ವಶನ್ ಪೇಪರ್ಸ್ಗಳನ್ನ ನಾವು ಬಿಡಿಸಿದೀವಿ. ಇಲ್ಲಿ ಮ್ಯಾಥಮೆಟಿಕ್ಸ್ ಬಿಡಿಸಿದ್ವಿ, ಸೈನ್ಸ್ನು ಕೂಡ ಮಾಡ್ತಾ ಇದೀವಿ. ಮಾಡೆಲ್ ಕ್ವಶನ್ ಪೇಪರ್ಗಳು ಏನದಾವಲ್ಲ ಬೋರ್ಡ್ನವ್ರು ಬಿಟ್ಟಿರೋದು ಅವುಗಳನ್ನ ತಗೊಂಡು ಬಿಡಿಸ್ರಿ. 1-2 ಕ್ವಶನ್ ಪೇಪರ್ಸ್ಗಳನ್ನ ಸಾಲ್ವ್ ಮಾಡ್ರಿ. ಅವಾಗ ನಿಮ್ಗೆ ಏನಾಗುತ್ತೆ ಅಂದ್ರೆ ಕಾನ್ಫಿಡೆನ್ಸ್ ಬರುತ್ತೆ. ಇಷ್ಟು ಪ್ರಿಪ್ರೇಟರಿ ಎಕ್ಸಾಮಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಸಿಸ್ಟಮೆಟಿಕ್ ಆಗಿ ಸ್ಟಡಿ ಇರಲಿ, ಡೈಲಿ ಸ್ಟಡಿ ಇರಲಿ. ಇದು ಬಹಳ ಇಂಪಾರ್ಟೆಂಟ್. ಡೈಲಿ ಸ್ಟಡಿ ಇರಲಿ. ಪ್ರಿಪ್ರೇಟರಿ ಬಂದು ಅಂತ ಓದೋದು, ಟೆಸ್ಟ್ ಬಂತಂತ ಓದೋದು ಈ ತರ ಅಲ್ಲ. ಅದು ರೆಗ್ಯುಲರ್ ಸ್ಟಡಿ ಐತಲ್ಲ ಅದು ಬಹಳ ಇಂಪಾರ್ಟೆಂಟ್ ಆಗತ್ತೆ. ಓಕೆನಾ? ಸೊ ಹಂಗಂದ್ರೆ ಮತ್ತೆ ಹೊಳ್ಳಿ ನಾವು ಎದಕ್ಕೆ ಬರೋಣ್ರಿ, ಕಾರ್ಬನ್ ಮತ್ತು ಅದರ ಸಂಯುಕ್ತಗಳಿಗೆ ಬರೋಣ. ಓಕೆ, ಹಾ. ಸೊ ಇಲ್ಲೇ ಇದ್ರ ಜೊತೆನ ಕೆಟನೀಕರಣ ಎಂದರೇನು ಅಂತದ. ಕೆಟನೀಕರಣ ಅಂದ್ರೆ ಏನ್ರಿ ಅಂದ್ರೆ ಇದು ಒಂದು ಕಾರ್ಬನ್ನಿನ ವಿಶೇಷವಾದ ಗುಣ. ಕೆಟನೀಕರಣ ಅಂತ ಕರೀತೀವಿ. ಏನ್ಪಾ ಕೆಟನೀಕರಣ ಅಂತಂದ್ರೆ ಕಾರ್ಬನ್ನಿಗೆ ಒಂದು ವಿಶೇಷವಾದಂತಹ ಗುಣ ಏನದ ಅಂದ್ರೆ ಇದು ಬೃಹತ್ ಅಣುಗಳನ್ನ ಉಂಟು ಮಾಡುವ ಶಕ್ತಿಯನ್ನ ಹೊಂದೈತಿ. ಇತರ ಪರಮಾಣುಗಳೊಂದಿಗೆ ಮತ್ತು ತನ್ನದೇ ಪರಮಾಣುಗಳೊಂದಿಗೂ ಕೂಡ ಏನ್ ಮಾಡುತ್ತೆ ಹೇಳ್ರಿ, ಬೃಹತ್ ಅಣುಗಳ ಒಂದು ಸರಣಿಯನ್ನ, ಚೈನ್ಗಳನ್ನ ಮಾಡುವ ಕೆಪಾಸಿಟಿಯನ್ನ ಕಾರ್ಬನ್ ಹೊಂದಿದೆ. ಈ ಕೆಟನೀಕರಣದೊಳಗೂ 3 ವಿಧಗಳು ಬರ್ತಾವೆ. ಹೌದಾ? ಚೈನ್ ಕೆಟನೇಷನ್, ಬ್ರಾಂಚ್ಡ್ ಕೆಟನೇಷನ್, ರಿಂಗ್ ಕೆಟನೇಷನ್ ಅಂತ. ಸುರುಳಿ ಆಕಾರದ ಕೆಟನೀಕರಣ, ಸರಣಿ ಆಕಾರದ ಕೆಟನೀಕರಣ. ಅಂದ್ರೆ ಫಾರ್ ಎಕ್ಸಾಂಪಲ್ ಕಾರ್ಬನ್ ಈ ರೀತಿಯ
ಒಂದು ಕೆಟನೀಕರಣವನ್ನ ಈ ರೀತಿಯ ಬೃಹತ್ ಅಣುಗಳನ್ನು ಉಂಟು ಮಾಡಿದ್ರೆ ಇದು ಸರಣಿಯಾಗಿರುತ್ತೆ. ಇದೇ ಬ್ರಾಂಚ್ ಅಂತಂದ್ರೆ ಕವಲು ಅಂದ್ರೆ ಇಲ್ಲೊಂದು ಕಾರ್ಬನ್ ಈ ತರ ಬಂದ್ರೆ ಅದು ಬ್ರಾಂಚ್ ಆಗುತ್ತೆ. ಇನ್ನು ರಿಂಗ್ ಸ್ಟ್ರಕ್ಚರ್ ಅಂದ್ರೆ ಈ ತರ ಇರುತ್ತೆ. ಓಕೆ, ಈ ತರದ ಸ್ಟ್ರಕ್ಚರ್ ಅನ್ನು ನೀವು ಏನ್ ಮಾಡ್ಬೋದ್ರಿ, ಬೆನ್ಸಿನ್ ನಲ್ಲಿ ನೋಡ್ಬೋದು. ಬೆನ್ಸಿನಿನ ಅನುಸೂತ್ರ ಏನ್ರಿ, C6H6. ಹೌದಾ, ಇದು ಬಹಳ ಇಂಪಾರ್ಟೆಂಟ್ ನೋಡ್ರಿ ಎಕ್ಸಾಮ್ ದೃಷ್ಟಿಯಿಂದ. C6H6 ಹೇಗೆ ಬರೀದು, ಸಿ ಹೌದಾ 6 ಕಾರ್ಬನ್ಗಳನ್ನು ಬರೀಬೇಕು. 1 2 3 4 5 1 2 3 4 5 6 ಸಿಂಗಲ್ ಬಾಂಡ್ ಡಬಲ್ ಬಾಂಡ್ ಸಿಂಗಲ್ ಬಾಂಡ್ ಡಬಲ್ ಬಾಂಡ್ ಸಿಂಗಲ್ ಬಾಂಡ್ ಡಬಲ್ ಬಾಂಡ್ ಬರೆದು ಬಿಟ್ರೆ ಕಾರ್ಬನ್ನಿನ ಬೆನ್ಸಿನ್ ಇಂದ ಅನುಸೂತ್ರ ರೆಡಿ ಆಗುತ್ತೆ. ಅಥವಾ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನೀವು ಹಿಂಗ್ ಹಾಕಿ ರಿಂಗ್ ಸ್ಟ್ರಕ್ಚರ್ ತೋರಿಸಿದ್ರು ಕೂಡ ಅದು ಓಕೆ. ಈ ತರ ಇಲ್ಲಿ ನೀವು ಇದನ್ನ ಮಾಡಿದಾಗ ಕೂಡ ಅದು ಕೂಡ ಬರುತ್ತೆ. ಓಕೆ, ಕೆಟನೀಕರಣ ಅಂದ್ರೆ ಏನು ಅಂತ ಕೇಳುವ ಚಾನ್ಸ್ ಅದ. ಆ ತರದ ಒಂದು ಪ್ರಶ್ನೆಯನ್ನು ಇಲ್ಲಿಯೂ ಕೂಡ ಕೊಟ್ಟಿದ್ದಾರೆ. ಕೆಟನೀಕರಣ ಅಂದ್ರೆ ಏನು ಅಂತೇಳಿ. ಕೆಟನೀಕರಣ ಅಂದ್ರೆ ಕಾರ್ಬನ್ ಇತರ ಪರಮಾಣುಗಳೊಂದಿಗೆ ಬಂಧವನ್ನ ಏರ್ಪಡಿಸಿಕೊಂಡು ಬೃಹತ್ ಅಣುಗಳನ್ನ, ಈ ವರ್ಡ್ ನೆನ್ಪಿಟ್ಕೊಡ್ರಿ, ಬೃಹತ್ ಅಣುವನ್ನ ಉಂಟು ಮಾಡುವ ಗುಣಕ್ಕೆ ನಾವೇನಂತ ಕರಿತೀವಿ, ಕೆಟನೀಕರಣ ಅಂತ ಕರಿತೀವಿ. ಇದು ಒಂದೇ ಅಂತ. ಎರಡನೇದೇನಪ್ಪ ಅಂತಂದ್ರೆ ಇಲ್ಲಿ ಇನ್ನೊಂದು ಪ್ರಶ್ನೆ ಅದ, ಹೈಡ್ರೋಜನೀಕರಣ ಅಂದ್ರೆ ಏನು, ಅದು ಮುಂದೆ ಬರುತ್ತೆ. ಎಸ್ಟರೀಕರಣ ಕ್ರಿಯೆ, ಇಲ್ಲಿ ನೋಡ್ರಿ ಇವು ಮೂರನ್ನ ನೆನ್ಪಿಟ್ಕೋರಿ, ಇವು ಬಹಳ ಇಂಪಾರ್ಟೆಂಟ್ ಇದೆ. ಎಸ್ಪೆಷಲಿ ಸಾಬೂನೀಕರಣ ಪ್ರಕ್ರಿಯೆ ಮತ್ತು ಎಸ್ಟರೀಕರಣ ಕ್ರಿಯೆ ಐತಲ್ಲ, ಬಹಳ ಸತಿ 2 ಮಾರ್ಕ್ಸಿಗೆ ರಿಪೀಟ್ ಆಗೈತೆ. ಓಕೆ, ಕೆಟನೀಕರಣ ಅಂದ್ರೆ ಏನು ಇದನ್ನ ನಾವು ತಿಳ್ಕೊಂಡ್ವಿ. ಹೈಡ್ರೋಜನೀಕರಣ ಕ್ರಿಯೆ ಅಂದ್ರೆ ಏನು. ನೆಕ್ಸ್ಟ್ ಎಸ್ಟರೀಕರಣ, ಎಸ್ಟರಿಫಿಕೇಶನ್ ಅಂತ ಕರಿತೀವಿ ನಾವು, ಎಸ್ಟರೀಕರಣ ಕ್ರಿಯೆ ಇದನ್ನ. ನೆಕ್ಸ್ಟ್ ಸಾಬೂನೀಕರಣ ಕ್ರಿಯೆ, ಇದು ಅಂತೂ ಬಹಳ ಇಂಪಾರ್ಟೆಂಟ್ ನೋಡ್ರಿ, ಸಾಬೂನೀಕರಣ ಕ್ರಿಯೆ. ಇವು ಮೂರನ್ನು ನೀವು ಸ್ಪಷ್ಟವಾಗಿ ಓದ್ಕೊಡ್ರಿ. ಓಕೆ, ಇನ್ನ ಸಾಬೂನು ಮತ್ತು ಮಾರ್ಜಕ ಎರಡಕ್ಕೂ ವ್ಯತ್ಯಾಸಗಳನ್ನ ಕೇಳುವ ಚಾನ್ಸ್ ಇರುತ್ತೆ. ಸಾಬೂನು ಮತ್ತು ಮಾರ್ಜಕ, ರೈಟ್, ಇವುಗಳ ವ್ಯತ್ಯಾಸವನ್ನ ಕೇಳ್ತಾರೆ. ಮಿಸೈಲ್ಗಳು ಹೇಗೆ ಉಂಟಾಗುತ್ತವೆ ಅದು ಕೂಡ ನಿಮ್ಮ ಪುಸ್ತಕದಲ್ಲಿ ಅದ. ಇದ್ರ ಬಗ್ಗೆ ನಾನು ಜಾಸ್ತಿ ಡಿಸ್ಕಸ್ ಮಾಡಂಗಿಲ್ಲ, ಮುಂದೆ ಹೋಗೋಣ. ಏನಪ್ಪಾ ಅಂತಂದ್ರೆ ಇದ್ರ ನೆಕ್ಸ್ಟ್ ಇಲ್ಲಿ ಮಾರ್ಜಕಗಳ ಅನುಕೂಲಗಳು, ಮಾರ್ಜಕಗಳ ಅನಾನುಕೂಲಗಳನ್ನ ಪಟ್ಟಿ ಮಾಡಿ ಅಂತ ಕೇಳಿದರೆ, ಮಾರ್ಜಕಗಳ ಅನುಕೂಲಗಳೇನಂದ್ರೆ ಜಲವಿಲೀನಗೊಳ್ಳದ ಒತ್ತಡವನ್ನ ಉಂಟು ಮಾಡುವುದಿಲ್ಲ, ಗಡಸು ನೀರಿನಲ್ಲೂ ಪರಿಣಾಮಕಾರಿ ಆಗಿರುತ್ತೆ. ಅಂದ್ರೆ ಇದರ ಅರ್ಥ, ಸಾಬೂನುಗಳನ್ನ ತಗೊಂಡಾಗ ಇದು ಮೆದು ನೀರಿನಲ್ಲಿ ಮಾತ್ರ ಕೆಲಸ ಮಾಡುತ್ತೆ. ಆದ್ರೆ ಅದ ಮಾರ್ಜಕವನ್ನ ತಗೊಂಡಾಗ ಅದಲ್ರಿ, ಮಾರ್ಜಕ ಇದು ಗಡಸು ನೀರಿನಲ್ಲೂ ಕೂಡ ಕೆಲಸ ಮಾಡುತ್ತೆ. ಗಡಸು ನೀರಿನಲ್ಲೂ ಕೂಡ ಏನ್ ಮಾಡುತ್ತಾ, ಕಾರ್ಯವನ್ನ ಮಾಡುತ್ತ ಇದು. ಇನ್ನ ಮಾರ್ಜಕದ ಅನಾನುಕೂಲವನ್ನ ಕೊಟ್ಟಾಗ ಜೈವಿಕ ಶಿಥಲೀಯವಲ್ಲ. ನೆಕ್ಸ್ಟ್ ಮಾರ್ಜಕಗಳಿದಾವಲ್ರಿ, ಇವು ಸ್ವಲ್ಪ ಮಾಲಿನ್ಯವನ್ನ ಉಂಟು ಮಾಡುವ ಗುಣವನ್ನ ಹೊಂದಿವೆ ಅಂತ ಬರಿಬೇಕು. ಓಕೆ, ಇನ್ನು ನೆಕ್ಸ್ಟ್ ಉತ್ಕರ್ಷಣ ಕ್ರಿಯೆ, ಇದೇನ್ ಬೇಡ್ರಿ. ಅಲ್ಕೀನ್ ಮತ್ತು ಅಲ್ಕೈನ್ಗಳ ವ್ಯತ್ಯಾಸ ಅಂತ ಕೇಳಿದಾರೆ. ನಾವು ಆಲ್ರೆಡಿ ಈಗ ಏನ್ ಡಿಸ್ಕಸ್ ಮಾಡಿದೀವಿ ಅದ್ರ ಮೇಲೆ ನೀವು ಬರಿಬಹುದು. ಹೆಂಗ, ಅಲ್ಕೇನ್ದೊಳಗ ಸಿಂಗಲ್ ಬಾಂಡ್ ಇರುತ್ತೆ, ಏಕಬಂಧ ಇರುತ್ತೆ. ಅಲ್ಕೀನ್ದೊಳಗ ದ್ವಿಬಂಧ, ಅಲ್ಕೈನ್ದೊಳಗ ತ್ರಿಬಂಧ. ಸಾಮಾನ್ಯ ಅನುಸೂತ್ರ ಬರೀರಿ, CnH2n+2 CnH2n CnH2n -2. ಎರಡೆರಡು ವ್ಯತ್ಯಾಸಗಳು 2 ಮಾರ್ಕ್ಸಿಗೆ ಕೇಳಿದ್ರೆ ಇಷ್ಟು ಬರೆದ್ರೆ ಮುಗೀತು. ಇನ್ನೊಂದು ವೆರಿ ಇಂಟ್ರೆಸ್ಟಿಂಗ್ ಐತೆ ನೋಡ್ರಿ, ಏನಂತಂದ್ರೆ ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ವ್ಯತ್ಯಾಸವನ್ನ ಹೇಗೆ ಪತ್ತೆ ಮಾಡುವುದು. ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಏನದವಲ್ರಿ, ಅವು ಹೈಡ್ರೋಜನ್ ಕ್ರಿಯೆಗೆ ಒಳಪಡುವುದಿಲ್ಲ. ಇದನ್ನ ನೆನ್ಪಿಟ್ಕೊಡ್ರಿ. ಹೈಡ್ರೋಜನ್ ಕ್ರಿಯೆಗಳು ಯಾವುವು, ಪರ್ಯಾಪ್ತ. ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಂತ ಏನದವಲ್ರಿ, ಇದು ಬಹಳ ಇಂಪಾರ್ಟೆಂಟ್ ನೋಡಿ. ಇವು ಏನದವಲ್ಲ, ಹೈಡ್ರೋಜನೀಕರಣ ಕ್ರಿಯೆಗೆ ಒಳಪಡುವುದಿಲ್ಲ ಅಂತ ನೆನ್ಪಿಟ್ಕೊಡ್ರಿ. ಇದು ಒಂದೇ. ಇನ್ನು ಇದರ ಉಲ್ಟಾ
ಆದರೆ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಹೈಡ್ರೋಜನ್ ಜೊತೆಗೆ ವರ್ತಿಸಿ ಸಂಕಲನ ಕ್ರಿಯೆಯಿಂದ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಾಗುತ್ತವೆ. ಸೊ ಅವು ಕ್ರಿಯೆಗೆ ಒಳಪಡ್ತಾವೆ, ಇವು ಕ್ರಿಯೆಗೆ ಒಳಪಡಲ್ಲ. ಇವುಗಳನ್ನು ನೀವು ಸರಿಯಾಗಿ ತಿಳ್ಕೋಬೇಕು. ಓಕೆ, ಇದಾದ ನಂತರ ಸಮಾಂಗತೆ ಅಂದ್ರೇನು, ಸಮಾಂಗಿಗಳು ಅಂದ್ರೇನು, ಇದು ಕೇಳ್ಯಾರ. ಏನಂತಂದ್ರೆ ಅನುಸೂತ್ರ ಮತ್ತು ರಚನಾ ಸೂತ್ರ ಅಂತ ಹೇಳಿದಲ್ಲ. ಅನುಸೂತ್ರ ಅಂದ್ರೆ ಏನ್ರಿ ಅಂತಂದ್ರೆ ಅದರಲ್ಲಿರುವಂತ ಅಣುಗಳು ಎಷ್ಟೆಷ್ಟು ಅದಾವ ಅನ್ನೋದು ಗೊತ್ತಾಗುತ್ತೆ. ಅವುಗಳೇ ಹೇಗೆ ರಚನೆಗೊಂಡಿವೆ ಅನ್ನೋದನ್ನು ತಿಳಿಸುತ್ತೆ ಅದು ರಚನಾ ಸೂತ್ರ. ಇಲ್ಲಿ ಏನ್ ಹೇಳ್ತಾರ್ರಿ ಅಂದ್ರ ಒಂದೇ ಅನುಸೂತ್ರ ಹೊಂದಿದ್ದು, ಅನುಸೂತ್ರ ಏನಿರ್ಬೇಕು, ಒಂದೇ ಇರ್ಬೇಕು, ಒಂದೇ ಅನುಸೂತ್ರ ಹೊಂದಿರ್ಬೇಕು. ಆದ್ರೆ ರಚನಾ ಸೂತ್ರ ಏನಿರ್ಬೇಕು, ಬೇರೆ ಬೇರೆ ವಿಭಿನ್ನವಾದ ವಿನ್ಯಾಸವನ್ನ, ವಿಭಿನ್ನವಾದ ರಚನೆಯನ್ನ ಹೊಂದಿದ್ರೆ ಅವುಗಳನ್ನ ಸಮಾಂಗಿಗಳು ಅಂತ ಕರಿತೀವಿ. ಈ ಗುಣಕ್ಕೆ ನಾವೇನಂತ ಕರಿತೀವಿ, ಸಮಾಂಗತೆ ಅಂತ ಕರಿತೀವಿ. ಓಕೆ, ಇದು ಕೂಡ ಬಹಳ ಇಂಪಾರ್ಟೆಂಟ್. ಕಾರ್ಬನ್ನಿನ ಒಂದು ವಿಶಿಷ್ಟವಾದ ಗುಣವನ್ನ ವಿವರಿಸಿ ಅಂತಂದಾಗ ಈ ಸಮಾಂಗಿಗಳು ಮತ್ತು ಸಮಾಂಗತೆಯನ್ನ ವಿವರಿಸಿದ್ರು ಕೂಡ ನಿಮ್ಗೆ ಮಾರ್ಕ್ಸ್ ಸಿಗುತ್ತೆ. ಓಕೆ, ಸೊ ನೆಕ್ಸ್ಟ್ ಹೋಗೋಣ. ಇಂಪಾರ್ಟೆಂಟ್ ಇವುಗಳನ್ನಷ್ಟ ನಾನು ತೋರ್ತಾ ಇದ್ದೀನಿ. ಸಮಾಂಗತೆ ಅಂದ್ರೇನು, ಅನುರೂಪ ಶ್ರೇಣಿ ಅಂದ್ರೇನು. ಒಂದು CH ನ ಗುಂಪು ಹೆಚ್ಚಾಗ್ತಾ ಹೋದಂಗ ಅಲ್ಲಿ ಸೇಮ್ ಒಂದೇ ತರದ ಗುಂಪುಗಳೇನ ಸಂಯುಕ್ತಗಳೇನಾಗ್ತಾವ ಅಲ್ಲಿ ಸಿಗ್ತಾವ, ಅವು ಅನುರೂಪ ಶ್ರೇಣಿಗಳಾಗ್ತಾವು. ನೆಕ್ಸ್ಟ್ ಈಥೀನ್ ಮತ್ತು ಬ್ಯೂಟೀನ್ಗಳು ಅನುರೂಪ ಶ್ರೇಣಿಯ ಸದಸ್ಯರುಗಳೇ, ನಿಮ್ಮ ಅಭಿಪ್ರಾಯವೇನು? ಅವಾಗ ಅದನ್ನ ನಾವು ಚೆಕ್ ಮಾಡ್ತೀವಿ. ಅದು ನೀವು ಓದ್ಕೊಂಡ್ರೆ ಇದಾಗುತ್ತೆ. ಓಕೆ, ಇನ್ನು ವೈಜ್ಞಾನಿಕ ಕಾರಣ ಕೊಡಿ ಪ್ರಶ್ನೆಗಳು ಕೂಡ ಇದರಲ್ಲಿ ಬರ್ತಾವೆ. LPG ಸ್ಟೋವ್ಗಳಲ್ಲಿರುವ ಗಾಳಿಯಾಡುವ ರಂಧ್ರಗಳನ್ನು ಆಗಾಗ ಸ್ವಚ್ಛಗೊಳಿಸಬೇಕು. ಸ್ವಚ್ಛಗೊಳಿಸಿಕೊಂಡ್ರೆ ಅಲ್ಲಿ ಏನಾಗುತ್ತೆ, ದೊರಕದೇ ಉರಿಯ. ಇದೇನು ಇಟ್ಸ್ ನಾಟ್ ನೆಸಸರಿ ಟು ಡಿಸ್ಕಸ್. ಓಕೆ, ಸೊ ಹಾಗಿದ್ರೆ ಇದರಲ್ಲಿ ಕ್ರಿಯಾ ಗುಂಪು ಅಂತ ಒಂದು ಬರುತ್ತೆ ಕಾನ್ಸೆಪ್ಟ್. ಇದೇ ಕಾರ್ಬನ್ ಮತ್ತು ಸಂಯುಕ್ತಗಳಲ್ಲಿ ಕ್ರಿಯಾ ಗುಂಪು ಅಂತ ಬರುತ್ತೆ. ಕ್ರಿಯಾ ಗುಂಪುಗಳ ಉದಾಹರಣೆಗಳು ಕೂಡ ಅದಾವ. ಹೌದಾ, ಕಾರ್ಬಾಕ್ಸಿಲಿಕ್ ಅದು ಕೂಡ ಇದರಲ್ಲಿ ಬರುತ್ತೆ, ಆಲ್ಕೋಹಾಲ್ ಅದು ಕೂಡ ಬರುತ್ತೆ. ಇವುಗಳನ್ನ ನೀವು ಜಾಸ್ತಿ ಲಕ್ಷ ಕೊಟ್ಟು ತಿಳ್ಕೊಡ್ರಿ. ಓಕೆ, ಇಲ್ಲಿ ನೋಡ್ರಿ, ಇವು ಅನುಸೂತ್ರಗಳು ನಿಮ್ಮ ಪುಸ್ತಕದಲ್ಲಿ ಸಿಗ್ತಾವು. ಸೈಕ್ಲೋ ಆಲ್ಕೇನ್ಗಳ ಬಗ್ಗೆನೂ ಪ್ರಶ್ನೆಗಳನ್ನು ಕೇಳಿದಾರೆ, ಅವುಗಳನ್ನ ನೋಡ್ರಿ. ಇಲ್ಲದ ನೋಡ್ರಿ, ಕಾರ್ಬಾಕ್ಸಿಲಿಕ್ ಆಮ್ಲ, ಆಲ್ಕೋಹಾಲ್, ಆಲ್ಡಿಹೈಡ್, ಕೀಟೋನ್, ಇವು ಏನದಾವಲ್ರಿ, ಇವುಷ್ಟು ಕೂಡ ಏನಪ್ಪಾ ಅಂತಂದ್ರೆ ಕ್ರಿಯಾ ಗುಂಪುಗಳಿಗೆ ಸಂಬಂಧಪಟ್ಟ ಉದಾಹರಣೆಗಳಿವೆ. ಕಾರ್ಬಾಕ್ಸಿಲಿಕ್ ಆಮ್ಲ, ಆಲ್ಡಿಹೈಡ್, ಆಲ್ಕೋಹಾಲ್ ಮತ್ತು OH, ಅದರೊಳಗೆ OH ಅಂತ ಇರ್ತೈತಿ, ಅದು ಆಲ್ಕೋಹಾಲ್ ಇರುತ್ತೆ. ಓಕೆ, ಸೊ ಹೀಗೆ ಇವುಗಳನ್ನು ಕೂಡ ಜಾಸ್ತಿ ನೀವು ನೋಡ್ಕೋಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಎಲೆಕ್ಟ್ರಾನ್ ಚುಕ್ಕಿ ವಿನ್ಯಾಸ ಅಂತ ಬರುತ್ತೆ. ಇದು ಬಹಳ ಸರಳವಾದ ಕಾನ್ಸೆಪ್ಟ್. ನೆಕ್ಸ್ಟ್ ಇಲ್ಲಿ ಕೆಲವು ಪ್ರಶ್ನೆಗಳದಾವು. ಈಥೇನಿನ ಅಣುಸೂತ್ರ C2H6 ಇದರಲ್ಲಿ ಆಪ್ಷನ್ಸ್ಗಳು 6 ಕೋವೆಲೆಂಟ್ ಬಂಧಗಳು, 7 ಕೋವೆಲೆಂಟ್ ಬಂಧಗಳು, 8 ಕೋವೆಲೆಂಟ್ ಬಂಧಗಳು, 9 ಕೋವೆಲೆಂಟ್ ಬಂಧಗಳು ಅಂತ ಅದ. ಓಕೆ, ಸೊ ಹೀಗೆ MCQ ಕ್ವಶನ್ಸ್ಗಳನ್ನು ಕೇಳ್ತಾರೆ. ನಾವು MCQ ಕ್ವಶನ್ಸ್ಗಳನ್ನ ಮುಂದಿನ ಕ್ಲಾಸ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಏನಂತಂದ್ರೆ ಓನ್ಲಿ ಫಾರ್ ಕ್ವಶನ್ ಆನ್ಸರ್ಸ್ ಅಂದ್ರೆ ಮಾಡೆಲ್ ಕ್ವಶನ್ ಪೇಪರ್ ಅಂತ ತಗೊಂಡು ನಾನು ಏನು ಮಾಡ್ತೀನಿ, ಅವುಗಳನ್ನ ಬಿಡಿಸ್ತಾ ಹೋಗ್ತೀನಿ. ಓಕೆ, ಸೊ ಈಗ ನಿಮ್ಮ ಒಂದು ಟರ್ನ್ ಈಗ ನಿಮ್ಮ ಟರ್ನ್ ಅಂದ್ರೆ ಇದರ ಅರ್ಥ ನಿಮಗೇನು ಈ ಒಂದು ಇದರಲ್ಲಿ ಏನಾದರೂ ಕೇಳೋದಿದ್ರೆ ಕೇಳ್ಬೋದು. ಒಬ್ಬ ವಿದ್ಯಾರ್ಥಿ ಏನ್ ಕೇಳಿದಾರೆ ಅಂದ್ರೆ ಬೋರ್ಡ್ನಿಂದ ಬ್ಲೂ ಪ್ರಿಂಟ್ ಆಗಿದೆ ಅಲ್ಲ ಸರ್, ಅದರ ಪ್ರಕಾರ ಪ್ರಶ್ನೆಗಳು ಬರ್ತಾವ ಅಂತ ಕೇಳಿದ್ದಾರೆ. ಎಸ್, ಒಂದೇನಂತಂದ್ರೆ ವಿದ್ಯಾರ್ಥಿಗಳಿಗೆ ಇದ್ರ ಬಗ್ಗೆ ಬಹಳ ಏನಪ್ಪಾ ಅಂದ್ರೆ ಕುತೂಹಲ ಇರುತ್ತೆ. ಸರ್, ಈ ಬ್ಲೂ ಪ್ರಿಂಟ್ ಪ್ರಕಾರ ಕ್ವಶನ್ ಪೇಪರ್ ಬರುತ್ತಾ ಅಂತ. ಇದು ನೋಡ್ರಿ,
ಒಂದು ಪ್ರಶ್ನೆ ಪತ್ರಿಕೆಯನ್ನ ತಯಾರಿಸಬೇಕು ಅಂತಂದ್ರೆ ಅಲ್ಲಿ ಬ್ಲೂ ಪ್ರಿಂಟಿನ ಅವಶ್ಯಕತೆ ಬಹಳ ಇರುತ್ತೆ. ಆದ್ರೆ ಇದು ವಿದ್ಯಾರ್ಥಿಗಳ ದೃಷ್ಟಿಕೋನದಿಂದ ಅಲ್ಲ, ಶಿಕ್ಷಕರ ದೃಷ್ಟಿಕೋನದಿಂದ ನಾವು ಕ್ವಶನ್ ಪೇಪರ್ ಅನ್ನ ರೆಡಿ ಮಾಡುವಾಗ ಅದು ನಮಗೆ ಉಪಯೋಗ ಆಗುತ್ತೆ. ಇದನ್ನ ನಾನು ಯಾಕೆ ಫಾಲೋ ಮಾಡಬೇಡ್ರಿ ಅಂತ ಹೇಳ್ತೀನಿ ಅಂದ್ರೆ, ಈಗ ಯಾವ್ದಾದ್ರು ಒಂದು ಚಾಪ್ಟರ್ ತಗೊಂಡು ಅದಕ್ಕೈತಲ್ಲ 2 ಮಾರ್ಕ್ಸ್ ಅಷ್ಟ ಅಲ್ಲಿ ಇರ್ತದ ಅಂತ ಇಟ್ಕೋರಿ ಬ್ಲೂ ಪ್ರಿಂಟ್. ಹುಡುಗರಿಗೆ ಏನಾಗ್ಬಿಡ್ತಂದ್ರೆ ಆ ಪಾಠದ ಮೇಲೆ ಓವರ್ ಕಾನ್ಫಿಡೆನ್ಸ್ ಬಂದ್ಬಿಡ್ತೈತಿ. ಓವರ್ ಕಾನ್ಫಿಡೆನ್ಸ್ ಅಂದ್ರೆ ಇದು 2 ಮಾರ್ಕ್ಸ್ ಅಷ್ಟ ಹೌದಲ್ಲ, ಇದನ್ನೆಲ್ಲ ಓದ್ಬಿಟ್ಟಿನಿ ಬಿಡಂತೆ ಅವ ಏನ್ ಮಾಡ್ತಾನೆ, ಆ ಚಾಪ್ಟರ್ ನೆಗ್ಲೆಕ್ಟ್ ಮಾಡ್ತಾನೆ. ಅದಕ್ಕೆ ಬ್ಲೂ ಪ್ರಿಂಟ್ ಅನ್ನ ಅಷ್ಟ ಫೋಕಸ್ ಮಾಡಿ ಓದೋದಕ್ಕಿಂತ ಇಡೀ ಸಿಲೆಬಸ್ ಅನ್ನ ಓದೋದೈತಲ್ಲ ಅದು ಬಹಳ ಇಂಪಾರ್ಟೆಂಟ್ ಅಂತ ನಾನು ಅನ್ಕೊಂಡಿದ್ದೆ. ಓಕೆ, ಮತ್ತೆ ನಿಮ್ಮ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಬೆನ್ಸಿನ್ ರಚನಾ ಸೂತ್ರ ಇದು ಸರ್, ಹೌದು ಕರೆಕ್ಟ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಇದು ಹೈಡ್ರೋಜನೀಕರಣ, ಸಸ್ಯಜನ್ಯ ಎಣ್ಣೆಗಳನ್ನು ಘನಕೊಬ್ಬಾಗಿ ಪರಿವರ್ತನೆ ಮಾಡುವುದೇನದಲ್ಲ ಅದಕ್ಕೆ ಏನಂತ ಕರಿತೀವಿ. ಕರೆಕ್ಟ್ ರೀ, ನೀವು ಹೇಳಿದ ಕರೆಕ್ಟ್. ಎಸ್ ಎಸ್, ಓಕೆ ಫೈನ್. ಸೊ ಹಾಗಿದ್ರೆ ಕಾರ್ಬನ್ ಮತ್ತು ಅದರ ಸಂಯುಕ್ತ ಪಾಠದಲ್ಲಿ ಅನೇಕ ವಿಷಯಗಳನ್ನು ನಾವು ಇವತ್ತಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ನಾನು ಏನ್ ಬಂದ ನೀವೇ ಹೇಳಿರುವ ಹಾಗೆ ಮಾನವನ ಕಣ್ಣು ವರ್ಣಮಯ ಜಗತ್ತು ಆ ಚಾಪ್ಟರ್ ಮೇಲೆ ನಾನು ಏನು ಮಾಡ್ತೀನಿ, ಮಾಡೆಲ್ ಕ್ವಶನ್ ಪೇಪರ್ ಬಿಡಿಸ್ತೀನಿ. ಸೊ ನಿಮ್ಮ ಸರಣಿ ಎಕ್ಸಾಮ್ಸ್ಗಳು ಬರ್ತಾ ಇವೆ, ಅವುಗಳ ಕಡೆನೂ ಲಕ್ಷ್ಯ ಕೊಡ್ರಿ. ಈಗ ಕ್ಲಾಸ್ ಮುಗಿದ ತಕ್ಷಣ ಟೈಮ್ ವೇಸ್ಟ್ ಮಾಡಲ್ದನೆ ನಿಮ್ಮ ರೆಗ್ಯುಲರ್ ಸ್ಟಡೀಸ್ಗಳಿಗೂ ಕೂಡ ಫೋಕಸ್ ಮಾಡಿ. ಅದೇ ರೀತಿ ನಿಮ್ಮ ಆರೋಗ್ಯದ ಕಡೆನೂ ಲಕ್ಷ್ಯ ಕೊಡ್ರಿ. ಈ ತಿಂಗಳಲ್ಲಿ ನೀವು ಚೆನ್ನಾಗಿ ಆಹಾರದ ಕ್ರಮವನ್ನು ಇಟ್ಕೊಳ್ರಿ, ಒಳ್ಳೆ ನಿದ್ದೆ ಮಾಡ್ರಿ, ಜಾಸ್ತಿ ಸ್ಟ್ರೆಸ್ಸನ್ನು ತಗೊಂಡು ರಾತ್ರಿ 12:30 1 ಗಂಟೆ ಮಟ್ಟ ಓದಿ ನಿಮ್ಮ ಆರೋಗ್ಯವನ್ನು ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಓಕೆನಾ? ಸೊ ಇಷ್ಟೆಲ್ಲ ಹೇಳ್ತಾ ನಿಮ್ಮ ಭೇಟಿ ಮತ್ತೊಂದು ಕ್ಲಾಸ್ ಮತ್ತೊಂದು ವಿಡಿಯೋದಲ್ಲಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್.